ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾರ್ಗಲ್ ಫ್ಯಾಕ್ಟ್ರಿ ನಾವು ಕಂಪ್ನಿ ಹತ್ರ ಇದ್ದೀವಿ. ಈಗ ಸಮಸ್ಯೆ ಏನಿದೆ ಕೇಳೋಣ ಬನ್ನಿ. ಸರ್, ಕಾರ್ಗಲ್ ಕಂಪ್ನಿ ಒಳಗೆ ನೀವು ಕೆಲಸ ಮಾಡ್ತಿದ್ರು, ಯಾಕೆ ಬೀದಿ ಪಾಲಾಗಿ ಬಿಟ್ಟಿದ್ರು ಹೇಳ್ರಿ ಸರ್. ಹಾಂ ಸರ್, ನನ್ನ ಹೆಸರು ಸಂಜಯ್ ಅಂತ, ಕಾರ್ಗಿಲ್ ವರ್ಕರ್ಸ್ ಯೂನಿಯನ್ ಪ್ರೆಸಿಡೆಂಟ್ ನಾನು. ನಾವು ಈ ಅಹೋರಾತ್ರಿ ಧರಣಿಯನ್ನು 6ನೇ ತಾರೀಕಿಂದ ಪ್ರಾರಂಭ ಮಾಡಿದ್ದೀವಿ. ಇವತ್ತು 9ನೇ ತಾರೀಕು. ಆದರೂ ಕೂಡ ನಮ್ಮ ಮ್ಯಾನೇಜ್ಮೆಂಟ್ ಅವರು ಒಬ್ಬರು ಸಹ ಇಲ್ಲಿ ಬರ್ದಲೆ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ದಲೆ ದಾವಣಗೆರೆಯಲ್ಲಿ AC ರೂಮ್ಗಳಲ್ಲಿ ಕೂತ್ಬಿಟ್ಟು ನಾವು ನಮ್ಮ ಸ್ಟ್ರೈಕನ್ನು ಅಲ್ಲಿಂದನೇ ಲೈವಲ್ಲಿ ನೋಡ್ತಾ ಇದ್ದಾರೆ. ಆದರೂ ಸಹ ಇದುವರೆಗೂ ಒಬ್ಬರು ಸಹ ಬಂದುಬಿಟ್ಟು ನಮ್ಮ ಏನು ಬೇಡಿಕೆಗಳಿದೆ ಅದನ್ನು ಈಡೇರಿಸುವಂತಹ ಅಥವಾ ಪೂರೈಸುವಂತಹ ಒಂದು ಕೆಲಸ ಮಾಡ್ತಾ ಇಲ್ಲ. ಇದೇನು ಕೈಗಾರಿಕಾ ವಿವಾದಗಳು ಬಾಕಿ ಇರುವಾಗಲೇ ಈ ಒಂದು ಕಾರ್ಖಾನೆಯನ್ನು, ಕಾರ್ಗಿಲ್ ಕಂಪನಿಯನ್ನು ರಿದ್ಧಿಸಿದ್ದಿ ಅನ್ನೋ ಕಂಪ್ನಿಗೆ ಮಾರಾಟ ಮಾಡಿದ್ದಾರೆ. ಈ ವಿಚಾರನ ನಾವು ಆಲ್ರೆಡಿ ಡೆಪ್ಯೂಟಿ ಲೇಬರ್ ಕಮಿಷನರ್ ಹತ್ರ ತೊಗೊಂಡು ಹೋಗಿದ್ದೀವಿ. ಅಲ್ಲಿ ಕನ್ಸಲ್ಟೇಷನ್ ನಡೀತಾ ಇದೆ. ಆ ವಿವಾದ ಇರುವಾಗ ಇದನ್ನು ಯಾವುದೇ ರೀತಿಯಾದ ಸೇಲ್ ಮಾಡೋಂಗಿಲ್ಲ, ಯಥಾಸ್ಥಿತಿ ಕಾಪಾಡಬೇಕು ಅಂತ ಹೇಳಿದರೂ ಕೂಡ ಇವರು ಎಲ್ಲ ಎಂಪ್ಲಾಯೀಸ್ನ ಹೊರಗಡೆ ತಳ್ಳಿ ರಿಟ್ರೆಂಚ್ಮೆಂಟ್ ಮಾಡಿದ್ದಾರೆ. 60 ಜನ ಪರ್ಮನೆಂಟ್ ಎಂಪ್ಲಾಯೀಸ್ನ ರಿಟ್ರೆಂಚ್ಮೆಂಟ್ ಮಾಡಿದ್ದಾರೆ. ಇನ್ನು 272 ಜನ ಕಾಂಟ್ರಾಕ್ಟ್ ಲೇಬರ್ಸ್ನ ಕೂಡ ತೆಗೆದಿದ್ದಾರೆ. ತೆಗೆದ್ಬಿಟ್ಟು ಇವರು ಆರಾಮಾಗಿ ಕೂತಿದ್ದಾರೆ. ನೆಕ್ಸ್ಟ್ ತೊಗೊಂಡಿರೋ ಜಾಬ್ ಕೊಡ್ತಾರೆ ಇಲ್ಲ ಅಂತಲೂ ಏನು ಗ್ಯಾರಂಟಿ ಕೊಟ್ಟಿಲ್ಲ. ನಮ್ಮ ಕಾರ್ಗಿಲ್ ಮ್ಯಾನೇಜ್ಮೆಂಟು ಇಲ್ಲಿ ಬಂದು ನಮ್ಮ ಏನು ಬೇಡಿಕೆ ಇದೆ ಅದನ್ನು ಈಡೇರಿಸ್ತೀವಿ ಅಂತಲೂ ಏನು ಹೇಳಿಲ್ಲ. ಹಾಗಾಗಿ ನಮ್ಮ ಇಷ್ಟು ಜನ ಕಾರ್ಮಿಕರು 6ನೇ ತಾರೀಕಿಂದ ಸ್ಟ್ರೈಕ್ ಹಮ್ಮಿಕೊಂಡಿದ್ವಿ. ಬೇರೆ ಬೇರೆ ಅಧಿಕಾರಿಗಳು ಇಲ್ಲಿ ಬರ್ತಾ ಇದ್ದಾರೆ, ಗೌರ್ಮೆಂಟ್ ಅಧಿಕಾರಿಗಳು ಬಂದು ನಮ್ಮ ಕಷ್ಟ ಕೇಳ್ತಾ ಇದ್ದಾರೆ. ಸರ್ಕಾರ ಕೂಡ ಇದಕ್ಕೆ ಇನ್ವಾಲ್ವ್ ಆಗಿಬಿಟ್ಟು ನಮ್ಮ ಮ್ಯಾನೇಜ್ಮೆಂಟಿಗೆ ಬುದ್ಧಿ ಹೇಳಬೇಕು. ಅವರು ಬಂದು ನಮ್ಮ ಏನು ಕಷ್ಟ ಇದೆ ಅದನ್ನು ಬಗೆಹರಿಸ್ಬೇಕು ಅಂತಂದೇಳಿ ನಾವು ಈ ಮೂಲಕ. ಮ್ಯಾನೇಜ್ಮೆಂಟ್ನಾರೇ ಬರಲಿಲ್ಲ, ಕೈ ಮುಗಿತಾನಪ್ಪ. ನೀನಾದರೂ ಬಂದಿಲ್ಲ ನಮ್ಮ ಸಮಸ್ಯೆ ಕೇಳಕ. ಹನುಮಪ್ಪ ದೊಡ್ಡನಪ್ಪ ನೀನು. ಕಾರ್ಗಿಲ್ ಕಂಪನಿ ಮಾರಾಟ ಬಿಡುವುದಿಲ್ಲ. ಸಂವಿಧಾನ ವಿರೋಧಿ ಕಾರ್ಗಿಲ್ ಕಂಪನಿಗೆ ಹೇಳಿ ಧಿಕ್ಕಾರ. ಸಂವಿಧಾನ ವಿರೋಧಿ ಕಾರ್ಗಿಲ್ ಕಂಪನಿಗೆ ಹೇಳಿ ಧಿಕ್ಕಾರ. ಕಾರ್ಗಿಲ್ ಕಂಪನಿ ಮುಚ್ಚಲು ಬಿಡುವುದಿಲ್ಲ. ದುಡಿಯುವ ಕೈಗೆ ಕೆಲಸ ಬೇಕು, ಕೆಲಸ ಕೊಡಿ. ದುಡಿಯುವ ಕೈಗೆ ಕೆಲಸ ಬೇಕು, ಕೆಲಸ ಕೊಡಿ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಎಲ್ಲಿವರೆಗೂ ಹೋರಾಟ. ನಮ್ಮ ಯಾವುದೇ ಪರಿಸ್ಥಿತಿಯಲ್ಲೂ ನಮ್ಮ ನನ್ನಿಂದಾಗ ಅಂತ ಏನಾದರೂ ಕೆಲಸ ಹೇಳಿ ನನಗೆ ಇಲ್ಲಿ ಅವಕಾಶ ಕೊಟ್ಟಂಥ ತಮ್ಮೆಲ್ಲರಿಗೂ ವಂದಿಸಿ ನಾನು ಮಾತು ಮುಗಿಸ್ತೇನೆ. ಈ ಹೋರಾಟಕ್ಕೆ ನೀವು ಬಂದಿರ, ಅವ್ರ ಜೊತೆಗೆ ನೀವು ಇರ್ತೀವಿ ಅಂತ ಹೇಳಿದ್ರು. ಏನು ಹೇಳಕ್ಕೆ ಬಯಸ್ತೀರಿ ಸರ್? ಏನಿಲ್ಲ, ಒಂದು ಕಾರ್ಮಿಕರ ಬದುಕು ಹಾಳಾಗಬಾರ್ದು ಅಂತ ಒಂದು ಕಂಪ್ನಿ ಮುಚ್ಚಿದರೆ ಬರೀ ಅಲ್ಲಿರೋ ಕೆಲಸಗಾರ ಕುಟುಂಬನಿಗೆ ತೊಂದರೆ ಆಗಲ್ಲ, ಅದ್ರ ಮೇಲೆ ಆರ್ಥಿಕವಾದ ಹೊರೆ ಬೀಳುತ್ತೆ. ಮತ್ತು ಇದ್ರ ಮೇಲೆ ಅವಲಂಬಿತರಾಗಿರೋಂಥ ಹೊರಗಡೆ ಇದ್ದಾರೆ, ರೈತರಿದ್ದಾರೆ, ಇನ್ನೂ ಅನೇಕರು ಇದ್ದಾರೆ. ಅವ್ರಿಗೆಲ್ಲರಿಗೂ ತೊಂದರೆ ಆಗುತ್ತೆ. ಅದರಿಂದ ಅವ್ರ ಕುಟುಂಬಕ್ಕೂ ತೊಂದರೆ ಆಗುತ್ತೆ. ಸುಮಾರು ಒಂದು ಫ್ಯಾಕ್ಟ್ರಿ ನಿಲ್ಲೋದ್ರಿಂದ ಸುಮಾರು ಸಾವಿರಾರು ಜನಕ್ಕೆ ಕುಟುಂಬಗಳಿಗೆ ಅನ್ಯಾಯ ಆಗುತ್ತೆ. ಆದ್ದರಿಂದ ಈ ಯಾವುದೇ ಕಂಪ್ನಿನೂ ಮುಚ್ಚಕ್ಕೆ ಬಿಡಬಾರ್ದು. ಸರ್, ನೀವು ಸದಾ ಇರ್ತೀನಿ ಅಂತ ಹೇಳಿದರು, ಇವಾಗಂತ ಹೇಳೋಗ್ತೀರಿ. ಮುಂದೆ ಏನೋ ಅವರು ನಿಮ್ಮ ಅವಕಾಶ ಬಿದ್ದರೆ ನೀವು ಅವತ್ತೆಲ್ಲ ನೆಗ್ಲೆಕ್ಟ್ ಮಾಡಿಬಿಡ್ತಾರೆ. ಅವರಿಗೆ ಏನು ಭರವಸೆ ಕೊಡ್ತೀವಿ? ಈಗ ಏನಾಗಿದೆ ಅಂದರೆ, ನಾನು 30 ವರ್ಷ ದಾವಣಗೆರೆಯಲ್ಲಿ ಭಾರತ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇದ್ದನು ನಾನು. ಆಮೇಲೆ ನಾವು ಸಂಘಟನೆ ಕಟ್ಟಿ 30 ವರ್ಷ ಹೋರಾಡಿರೋದು. ಆಮೇಲೆ ಜೈಲಿಗೂ ಹೋಗಿ ಬಂದಿದ್ದೀವಿ, ಅರೆಸ್ಟ್ ಆಗಿದ್ದೀವಿ, ಸ್ಟ್ರೈಕ್ ಮಾಡಿದ್ದೀವಿ. ಹಾಗಾಗಿ ಈ ಸಂಘಟನೆಗಳು ಅಂದರೆ ನಮಗೆ ಅವರಿಗೆ ಎಲ್ಲನೇ ಆಗುತ್ತೋ ಅಲ್ಲಿ ಹೋಗಿ ಸಪೋರ್ಟ್ ಕೊಡೋದು ನಮ್ಮ ಒಂದು ಉದ್ದೇಶ. ಸದಾ ಅವ್ರ ಜೊತೆಗೆ. ಹೌದೌದು, ಏನೇ ತೊಂದರೆ ಬಂದ್ರೂ ನಮ್ಮ ಕೆಲಸದಲ್ಲಿ ಸ್ವಲ್ಪ ಬಿಡುವು ಮಾಡ್ಕೊಂಡು ಅವ್ರ ಜೊತೆಗೆ ಇರ್ತೀವಿ. ಅವ್ರಿಗೇನಾದರೂ ಸಹಕಾರ ಬೇಕು ನಮ್ಮಿಂದ ಅಂದರೆ ಖಂಡಿತ ಮಾಡ್ತೀವಿ. ಅವರು ಒಂದು ಸಂಘಟನೆಯಲ್ಲಿದ್ದಾರೆ, ಅವ್ರು ಹೋರಾಟ ಮಾಡ್ತಾರೆ. ನಮ್ಮಂಥವ್ರ ಪರಿಸ್ಥಿತಿ ಇದು ಏನಾದರೂ ಸಹಕಾರ ಬೇಕು ಅಂದರೆ ಖಂಡಿತ ಮಾಡ್ತೀವಿ. ಸರ್, ನಿಮ್ಮ ಹೆಸರು? ಕೃಷ್ಣಮೂರ್ತಿ AY. ಓಕೆ ಸರ್, ಥ್ಯಾಂಕ್ ಯು. ನನ್ನ ರೈತರಿಗೆ ಯಾಕೆ ನನ್ನ ಮೆಕ್ಕೆಜೋಳ ರೇಟ್ ಪಾತಾಳಕ್ಕೆ ಹೋಗ್ತಾನೋ ಅರಿವು ಇಲ್ಲ. ಈ ಫ್ಯಾಕ್ಟ್ರಿ ಇದ್ದರೆ ನಾನು ನನ್ನ ಮಕ್ಕಳ ಕಾಲ ತನಕ ನನ್ನ ಜೋಳ ಬೆಳಿಬೋದು, ಆ ಕಾರ್ಮಿಕರಿಗೆ ನಾನು ಸಪೋರ್ಟ್ ಕೊಡಬೇಕು ಅಂತಂದು ಎಲ್ಲ ಹಳ್ಳಿಯಿಂದ ಒಂದೊಂದು ಟ್ರ್ಯಾಕ್ಟರ್ ನುಗ್ಗಿದ್ರೆ ಈ ಸೋಳೆ ಮಕ್ಕಳು ರಿಸರ್ಚ್ ಮಾಡ್ಕೊತಾರೆ. ಇವರು ರಿಸರ್ಚ್ ಮಾಡ್ಕೊತಾರೆ ತನಕ ನನ್ನ ಮಕ್ಕಳು. ಬೇಜಾರ ಮಾಡ್ರಿ. ಮೀಡಿಯಾದವ್ರು ಇರ್ಬೋದು, ನಾನು ಅವಾಚ್ಯ ಶಬ್ದ ಮಾಡ್ತೀನಿ ಅಂತಂದು ನನ್ನ ಮೇಲೆ ಕೇಸ್ ಹಾಕ್ಬೋದು. ಕೇಸ್ ಅನುಭವಿಸಿ ಗಟ್ಟಿಯಾಗಿ ನಿಂತು ಗೋಲಿಬಾರ್ನಲ್ಲಿ ಸತ್ತು ಬದುಕಿನ ಮಿದಿರಿ ನಿಂತ್ಕೊಂಡಿದ್ವಿ ನಾವು.
ನಾಲ್ಕು ಸಮುದ್ರ ಗೋಲಿಬಾರ್ನಲ್ಲಿ. ಆದ್ದರಿಂದ ದಯವಿಟ್ಟು ಹೋರಾಟಕ್ಕೆ ಹಿಮ್ಮೆಟ್ಟಬೇಡಿ, ಹೆದರಬೇಡಿ. ಇದಕ್ಕೆ ಸತ್ಯ ಇದೆ. ಇದು ನಿಮ್ಮ ಹೋರಾಟ. ಇದರಲ್ಲಿ ವೈಯಕ್ತಿಕ ಬೇಕು. ನಾನೇನಾರು ಹೋರಾಟದಿಂದ ಹಿಂದಕ್ಕೆ ಸರಿದ್ರೆ ನನ್ನನ್ನೇ ನಂಬಿರ್ತಕ್ಕಂಥ ನನ್ನ ಹೆಂಡರು ಮಕ್ಕಳು ಗತಿ ಏನು ಅನ್ನೋ ಅರಿವು ನಮಗೆ ಬೇಕು. ಇವತ್ತು ನನಗಿಷ್ಟು ಜನ ಮಕ್ಕಳಿದ್ದಾರೆ, ಇನ್ನು ಸಣ್ಣರು, ಅವರನ್ನು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅನ್ನೋ ಮನೋಭಾವ ನಿಮ್ಮಲ್ಲಿರಬೇಕು. ಯಾವುದಕ್ಕೂ ಹೆದರಬೇಕಾಗಿಲ್ಲ. ಇವತ್ತು ಯಾವುದಕ್ಕೂ ಹೆದರಬೇಕಾಗಿಲ್ಲ. ನೀನು ಕೂತಿರ್ತಕ್ಕಂಥ ಚಳವಳಿ ನನ್ನ ಸಂವಿಧಾನದ ಅಡಿಗೆಯಲ್ಲಿ ಗೆದ್ದಿರ್ತಕ್ಕಂಥ ಪ್ರಜಾಪ್ರತಿನಿಧಿ ಚಿಂತೆ ಮಾಡ್ಬೇಕಾಯ್ತಾ? ಲಫಂಗ ಮಾಡ್ತಾ ಇದ್ದಾನೇನ್ರಿ? ಮಾಧ್ಯಮದಲ್ಲಿ, ಮೀಡಿಯಾದಲ್ಲಿ, ಟಿ ವಿಯಲ್ಲಿ ನಾನು ಉಪಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಬಿಟ್ಟರೆ ಯಾರ್ದು ಏನು ಕಷ್ಟ, ಏನು ಅಭಿವೃದ್ಧಿ, ಯಾರಲ್ಲಿ ಏನು ಕುಂಠಿತ ಆಗಿದೆ ಅನ್ನೋದು ಮನೋಭಾವ ಯಾರಲ್ಲೂ ಇಲ್ಲ. ನಾವೆಲ್ಲ ಇಲ್ಲಿ ಓಡಾಡ್ಬೇಕಾದ್ರೆ ದಾವಣಗೆರೆ ಜಿಲ್ಲೆ ಮೆಕ್ಕೆಜೋಳ ಬೆಳೆಯೋಕ್ಕೆ ಕರ್ನಾಟಕದಲ್ಲಿ ಮಧ್ಯಭಾಗದ ಜಿಲ್ಲೆ, ಬಲಿಷ್ಠವಾದ ಜಿಲ್ಲೆ, ಎದೆ ತಟ್ಟಿಕೊಂಡು ಎಷ್ಟೋ ವೇದಿಕೆಯಲ್ಲಿ ಎಷ್ಟೇ ನೀವು ರಾಜ್ಯದಲ್ಲಿ ಸಿದ್ದರಾಮಯ್ಯನವರೇ ನಿಮ್ಗೆ ಎಷ್ಟು ಬೇಕು ರೀ ಮೆಕ್ಕೆಜೋಳ, ದಾವಣಗೆರೆ ಜಿಲ್ಲೆಯಿಂದ ನಾವು ಒಂದು ಜಿಲ್ಲೆಯಿಂದ ನಿಮಗೆ ಮೆಕ್ಕೆಜೋಳ ಕೊಡ್ತೀವಿ ಅಂತ ತಟ್ಕೊಂಡಿದ್ವಿ. ಅಂಥ ಬೆಳೆಯ ಬದುಕನ್ನು ಕೊಲೆ ಮಾಡ್ತಾ ಇದ್ದಾನೆ ಇವನು ಇಂಡಸ್ಟ್ರಿ ಮಾಲೀಕ. ಇವನು ಬಂದಿದ್ದಾನಲ್ಲ, ಇವನೆಲ್ಲ ಇವನು ದುಡಿಮೆಗೆ ಪ್ಲೇಟ್ ಚೇಂಜ್ ಮಾಡ್ತಾನೆ. ಯಾವ ಪ್ಲೇಟು? ಕಾರ್ಮಿಕರ ಪ್ಲೇಟು, ನೌಕರರ ಪ್ಲೇಟು. ಇವ್ರ ಅಧ್ಯಕ್ಷರು ಎಲ್ಲ ಏನು ನಡೀತೆ ಅಂತ ತಿಳ್ಕೊಂಡಿದ್ದೀರಿ. ಅವನೇನು ಮಾಡ್ರೆ ಹಿಂಗೆಲ್ಲ ಮಾಡ್ಬಿಡಪ್ಪ ಅಂತ ಇವ್ರು ಕೇಳ್ತಾರೆ. ಇವ್ರು ಯಾಕೆ ಬೇಕು ಅವ್ರಿಗೀಗ? ನಾನು ಹೇಳೋದು ಅರ್ಥ ಆಗತ್ತೆ ನಿಮಗೆ? ಅವ್ರು ದುಡಿಮೆ ಮಾಡಬೇಕು ಅಂತಂದು ಅವರ ಆಡಳಿತದ ವೈಖರಿಯ ಪ್ಲೇಟನ್ನು ಚೇಂಜ್ ಮಾಡ್ಕೊಂತಾರೆ. ಹಂತವಾಗಿ 5 ಜನ ತೆಗೆದ್ವಿ, 10 ಜನ ತೆಗೆದ್ವಿ, 20 ಜನ ತೆಗೆದ್ವಿ. ಒಂದೇ ಒಂದು ಮಾತಿಗೆ ಕರ್ನಾಟಕದ ಎಂಥದ್ದು ಇವನಪ್ಪ ಟ್ರಂಪ್, ಅಮೇರಿಕ ರಾಷ್ಟ್ರದ ಟ್ರಂಪು ಒಂದು ತಿಂಗಳಿಗೆ 1,1,000 ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ತಕ್ಕಂತ ಬಂದ. ಮೋದಿ ಒಂದೇ ಒಂದು ಮಾತು ಏನೋ ಬಿರುಸು ನೋಡಿ ಆಡೋದಕ್ಕೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕರ್ನಾಟಕದಲ್ಲಿ ಗದ 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 ನಡಿಗೆ ಹೋದರು. ನಮಗಿವತ್ತು ಬಲ ಇಲ್ಲ, ರಾಜಕಾರಣಿಗಳ ಬಲ ಇಲ್ಲ. ನಮ್ಮ ಹೋರಾಟಗಾರರೇ ಒಗ್ಗಟ್ಟಾಗಿ ಇದೇ ನಮ್ಮ ಬಲ, ಹೋರಾಟವೇ ನಮ್ಮ ಬಲ. ಚಳವಳಿಗೆ ಜಯ ಇದೆ, ಚಳವಳಿಗೆ ಯಾವತ್ತು ಗೌರವ ಇದೆ. ಯಾರ್ಯಾರು 10 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಿದ್ವಿ ಅವರೆಲ್ಲರೂ ತಗೊಳ್ಬೇಕು. ಅಲ್ಲಿ ತನಕ ನೀನು ಕಾರ್ಖಾನೆ ನಡೆಸ್ಬೇಡ ಅಂತಂದು ಗೇಟಿಗೆ ಅಡ್ಡಮನಿ ಕೇಳ್ರಿ. ಪೊಲೀಸ್ ಸೆಂಟ್ರ್ ಆಗಲಿ, ಅರೆಸ್ಟ್ ಆಗಲಿ, ನಿಮ್ಮ ಹೋರಾಟದ ಗುರಿ ಭದ್ರತೆ ಆಗತಕ್ಕ ನೀವು ಯಾಕೋ ಹೆದರಬೇಡ್ರಿ, ಮಲಗಿಲ್ರಿ, ಶಾಂತಿಯಿಂದ ಓವರ್ಲುಕ್ ಮಾಡಬೇಡ್ರಿ, ಹಿಂಸೆ ಮಾಡಬೇಡ್ರಿ, ಅಡ್ಡು ಮಲಗ್ರಿ. ನಮ್ಮ ಕಾರ್ಮಿಕರು ಈ ಇಂಡಸ್ಟ್ರಿ ಯಾವತ್ತು ತಯಾರಾಗಿತ್ತು, ಯಾರ್ಯಾರು ರಟ್ಟೆಯಿಂದ ಕೆಲಸ ಮಾಡಿದ್ದಾರೆ, ಯಾರನ್ನೂ ಡಿಸ್ಪ್ಯೂಟ್ ಮಾಡಿಕೊಡೋದು, ಯಾರನ್ನು ಬಿಡ್ಕೊಡು. ಇದನ್ನ ಯಾಕೆ ಹೇಳ್ತೀನಿ ಗೊತ್ತಾ? ಅಷ್ಟು ಜನ ತೆಗೆದು ಅಷ್ಟು ಜನ ಇಟ್ಕೊಂಡು ನಿಮ್ಮಲ್ಲಿ ಒಡಕಿಸ್ತಾರೆ. ಅದಕ್ಕೆ ಬಲಿಯಾಗಬೇಡಿ. ಇರುತ್ತೆ ಎಲ್ಲ ಅಸೋಸಿಯೇಷನಲ್ಲಿ ಸಣ್ಣದು ದೊಡ್ಡದು ಜಗಳ ಇರುತ್ತೆ. ಆದರೆ ಕಾರ್ಮಿಕರು ನಾವು ಚಳವಳಿ ಕೂತ್ಕೊಂತೀವಿ, ನಮ್ಮ ಬದುಕು ಒಗ್ಗಟ್ಟಿನ ಬದುಕಾಗಬೇಕು, ನಾವೆಲ್ಲ ಒಂದೇ ಅಂತಕ್ಕಂಥ ಘೋಷಣೆಯನ್ನು ಕೂಗಿನ ಅಡಿಯಲ್ಲಿ ನಿಮ್ಮ ಹೋರಾಟವನ್ನು ಮುಂದುವರಿಸಿ. ಕೈಲಾದಷ್ಟು ಕರ್ನಾಟಕ ರಾಜ್ಯ ರೈತ ಸಂಘ ನಿಮಗೆ ಬೆಂಗಾಲವಾಗಿ ನಿಲ್ಲುತ್ತೆ. ನಿಮಗೆ ಬರ್ತೀವಿ. ಒಂದು ಪಕ್ಷ ಮುನಿಯಣ್ಣ, ಮೊಳಸಿದ್ದೇನರೇ, ನೀವುಗಳು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹತ್ರ ಒಂದು ಮೆಮೊರಂ ಹೋಗ್ರಿ, ಬೆಂಗಳೂರಿಗೆ ಒಂದು ವಲಸೆ ಒಂದು ಟೀಮ್ ಹೋಗ್ರಿ, ಅವ್ರಿಗೆ ಕೊಡ್ರಿ, ಇಲ್ಲಿ 10 ಜನ ಇರಲಿ. ಇವ್ರು ಯಾರಿಗೂ ನಿಮಗೆ ಬಗ್ದಾಗ ಈ ಫ್ಯಾಕ್ಟ್ರಿ ನಡೆಸಬೇಡಿ ಅಂತ ನೀವು ಯಾವತ್ತು ಗೇಟಿಗೆ ಮಲಗ್ತಿರೋ ಅವತ್ತು ಒಂದು ದಿವಸ ನಾವು ಬರ್ತೀವಿ, ಖಂಡಿತ ಬರ್ತೀವಿ. ಇದು ಹೋರಾಟಗಾರರ ಧರ್ಮ. ಎಷ್ಟೇ ಜನ ಇರಲಿ, 20 ಜನ ಇದ್ರೆ ಹೆದರಬೇಡ್ರಿ. SP ಬರಲಿ, DC ಬರಲಿ, ಸಿದ್ದರಾಮಯ್ಯ ಬರಲಿ, ನಮ್ಮ ಹಕ್ಕು ಈಡೇರೋ ತನಕ ನಾವು ಇಲ್ಲಿಂದ ಕಳಚಲ್ಲ ಅಂತಕ್ಕಂಥ ದೃಢ ನಿರ್ಧಾರ ನಿಮ್ಮಲ್ಲಿ ಬೇಕು. ಎಂದು ನೀವು ಹೆಬ್ಬಾಗಿಲಿಗೆ ಮುತ್ತಿಗೆ ಹಾಕ್ತಿರೋ
ನಿಮ್ಮ ಬೇಡಿಕೆ ಈಡೇರಿಸ್ತಾ ಇದ್ದಾಗ ಆ ನಿಲುವಿಗೆ ಬರ್ತಿರೋ ಅಂದು ದಾವಣಗೆರೆ ಜಿಲ್ಲೆ ರೈತ ಸಂಘ, ಕರ್ನಾಟಕ ರಾಜ್ಯ ರೈತ ಸಂಘ ನಿಮ್ಮ ಹೋರಾಟದ ಹೆಬ್ಬಗಿಲಿನ ಮುಂದೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸರ್, ಕಾರ್ಗಿಲ್ ವರ್ಕರ್ ಈ ಸತಿ ಬೀದಿ ಇದು ಆಗಿಬಿಟ್ಟಿದ್ದಾರೆ, ಇದಕ್ಕೆ ನೀವು ಬೆಂಬಲ ಕೊಟ್ಟು ಬಂದಿದ್ದೀರಾ? ಕಾರ್ಗಿಲ್ ಕಂಪನಿಯ ಕಾರ್ಮಿಕರು ಇವತ್ತು ಮುಷ್ಕರ ಮಾಡ್ತಿದ್ದಾರೆ. ಅವರ ಜೀವನದ ಬದುಕಿನ ಹೋರಾಟ, ಫ್ಯಾಕ್ಟ್ರಿ ಬಾಗಿಲು ಹಾಕಿದೆ ಅಂತಕ್ಕಂಥ ಒಂದು ಸುದ್ದಿ, ಈ ಫ್ಯಾಕ್ಟ್ರಿಯನ್ನು ಬೇರೆಯವರಿಗೆ ಮಾಡಿದ್ದಾರೆ ಅಂತಕ್ಕಂಥ ಸುದ್ದಿ, ಅದನ್ನು ಕಾರ್ಮಿಕರು ವಿರೋಧಿಸುತ್ತಿದ್ದಾರೆ. ಕಾರ್ಮಿಕರ ಬೇಡಿಕೆಗಳು ತತ್ಕ್ಷಣ ಈಡೇರಬೇಕು, ಅದಕ್ಕೆ ಕರ್ನಾಟಕ ರಾಜ್ಯ ರೈತ ಸಂಘದ ಬೆಂಬಲ ಇದೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಇಲ್ಲಿ ಯಾರೋ ಒಬ್ಬನು ಬಂದ, ನಮಗೆ ಅನುಮಾನ ಇದೆ, ಯಾವುದೇ ಒಂದು ಕಂಪ್ನಿ ರಿಜಿಸ್ಟ್ರೇಷನ್ ಆಗಬೇಕು ಅಂದರೆ ತಾಲೂಕಿನ ಸಬ್ ರಿಜಿಸ್ಟ್ರ್ ಆಫೀಸ್ನಲ್ಲಿ ಆಗಬೇಕು, ಅದು ಧರ್ಮ. ಎಲ್ಲೋ ಕೂತು ಅಮೇರಿಕದಲ್ಲೋ ಬೆಂಗಳೂರಿನಲ್ಲೋ ಆನ್ಲೈನ್ ರಿಜಿಸ್ಟ್ರೇಷನ್ ಆಗ್ತಾ ಇದ್ದಾವೆ. ಈ ಕಂಪ್ನಿಯಲ್ಲಿ ಮ್ಯಾನೇಜ್ಮೆಂಟ್ ಏನಾಗ್ತದೆ ಅಂತಕ್ಕಂಥ ನಮಗೆ ಅನುಮಾನ ಕಂಡಿದೆ. ದಯವಿಟ್ಟು DC ಅವರು ಇದಕ್ಕೆ ಎಂಟರ್ ಆಗಬೇಕು. ಇಷ್ಟೊಂದು ಕಾರ್ಮಿಕರ ಭವಿಷ್ಯವನ್ನು ತಾವು ಗಮನದಲ್ಲಿಟ್ಟುಕೊಂಡು ಏನಿವತ್ತು ಲಕ್ಷಾಂತರ ಮೆಕ್ಕೆಜೋಳವನ್ನು ಖರೀದಿಸಿ ಅವರು ಅರಿದು ರಾ ಮೆಟೀರಿಯಲ್ ಮಾಡಿ ಮಾಡ್ತಿದ್ರು, ಒಳ್ಳೆ ರೇಟ್ ಇತ್ತು. ಯಾವ ಕಾರ್ಮಿಕರ ಕಂಪ್ನಿ ಸ್ಥಗಿತ ಆಯಿತು, ಏನು ಕಾರ್ಯಾಚರಣೆ ನಡೀತಾ ಇಲ್ಲ, ಇವತ್ತು ಲಕ್ಷಾಂತರ ರೈತ ಕುಟುಂಬಗಳಿಗೆ ಇವತ್ತು ಮೆಕ್ಕೆಜೋಳದ ರೇಟು ಇವತ್ತು ಕಡಿಮೆ ಆಗಿದೆ. ನಿಮ್ಮ ಬೆಂಬಲ ಬೆಲೆಕ್ಕಿಂತನೂ ಇವತ್ತು ಕಡಿಮೆ, ಇವತ್ತು ಮಾರ್ಕೆಟ್ನಲ್ಲಿ ಯಾರೇ ಬೇಕು ನಿಮ್ಮ ಮೆಕ್ಕೆಜೋಳ ಅಂತಿದ್ದಾರೆ. ಇದುವರೆಗೂ ಈ ಹಿಂದೆ ಇವನಿಗೆ ದಾವಣಗೆರೆ ಜಿಲ್ಲೆ ಕರ್ನಾಟಕದಲ್ಲೇ ಮೆಕ್ಕೆಜೋಳ ಬೆಳೀತಕ್ಕಂಥ ಎದೆಗಾರಿಕೆ ಹೆಮ್ಮೆಯ ಜಿಲ್ಲೆ, ಬೆಳೆಗಾರರು ಭಾಳ ಜನ ಇದ್ದಾರೆ. ಅದನ್ನು ಇದುವರೆಗೂ ಸಹ ಈ ಕಾರ್ಗಿಲ್ ಕಂಪ್ನಿ ಮ್ಯಾನೇಜ್ಮೆಂಟು ಕಾಪಾಡ್ತು, ನಮ್ಮ ಸಂತೋಷ, ಅವ್ರಿಗೆ ಕೃತಜ್ಞತೆ. ಆದರೆ ಈಗ ಯಾಕೆ ಈ ಸಮಸ್ಯೆ, ಯಾಕೆ ಬಾಗಿಲು ಹಾಕ್ತದಿರಿ, ಯಾಕೆ ಚೇಂಜ್ ಮಾಡ್ತಿದ್ರಿ, ಯಾಕೆ ಕಾರ್ಮಿಕರ ಹಿಂಸೆ ಕೊಡ್ತದ್ರಿ, ಯಾಕೆ ಕೆಲವು ಕಾರ್ಮಿಕರನ್ನ ನಾವು ನಿಮ್ಮನ್ನು ಬಿಡ್ತೀವಿ ಅಂತ ಹೇಳ್ತಿದ್ರಿ? ಅದು ಸಾಧ್ಯವಿಲ್ಲ. ತನ್ನ ಹೋರಾಟವನ್ನು, ನನ್ನ ಸಮಸ್ಯೆಯನ್ನು ಬಗೆಹರಿಸಿ ಕಾರ್ಮಿಕ ಕುಂತ್ಕೊಂಡಾಗ ಅವನ ಜಾಗಕ್ಕೆ ಯಾಕೆ ವಿದ್ಯುತ್ ಕೊಡ್ತಾ ಇಲ್ಲ, ಯಾಕೆ ನೀರು ಕೊಡ್ತಾ ಇಲ್ಲ? ಯಾರಪ್ಪನ ಆಸ್ತಿ? ನೀವೆಷ್ಟೇ ಶಿಕ್ಷೆ ಕೊಟ್ಟರೂ ಸಹ ಈ ಹೋರಾಟ ನಿಲ್ಲದು. ಕಾರ್ಮಿಕ ಕಂಪ್ನಿ ಈ ಹಿಂದೆ ಯಾವ ರೀತಿ ನಡೀತು, ಈ ಕಂಪ್ನಿಯನ್ನು ನಂಬಿರ್ತಕ್ಕಂಥ ಕಾರ್ಮಿಕ ಯಾವ ರೀತಿ ಕೆಲಸ ಮಾಡಿ ತಾನು ತನ್ನ ಹೆಂಡ್ರು ಮಕ್ಕಳಿಗೆ ಅನ್ನ ಹಾಕ್ತಾ, ಅದು ಆಚರಣೆ ಬರಬೇಕೇ ವಿನ ಅದು ರದ್ದಾಕೊಡ್ದು ಇದನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಸಹಿಸುವುದಿಲ್ಲ. ಬರೀ ಕಾರ್ಮಿಕರಿಗೆ ಅಲ್ಲ, ಸುಮಾರು ಲಕ್ಷಾಂತರ ಹೆಕ್ಟೇರ್ ಮೆಕ್ಕೆಜೋಳದ ರೇಟ್ ಇಲ್ಲ ಇವತ್ತು. ಮೆಕ್ಕೆಜೋಳದ ರೇಟು ಯಾವ ಖಚಿತ ಆಯಿತು? ಸನ್ಮಾನ್ಯ DC ಅವರೇ ಅಂಕಿಅಂಶ ಕೊಡಿ, ಎಷ್ಟು ರೈತರು ಈ ಜಿಲ್ಲೆಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ? ಈ ಕಾರ್ಖಾನೆಯನ್ನು ನಂಬಿದ ಕಾರ್ಮಿಕ ಏನಾದ್ರು ಭಯಾನಕ ಪರಿಸ್ಥಿತಿಯಲ್ಲಿ ಆತ್ಮಹತ್ಯೆಗೆ ಹೋಗ್ಕೊಡ್ದು ಅಂತ ನಾವು ಹೇಳ್ತಾ ಇದ್ದೀವಿ. ಕರ್ನಾಟಕ ರಾಜ್ಯ ರೈತ ಸಂಘ ಇದೆ, ಹೋರಾಟ ಮಾಡಿ ನಾವಿದ್ದೀವಿ. ಆತ್ಮಹತ್ಯೆ ಅಂತ ನಿಲುವಿಗೆ ನೀವು ಭದ್ರಾಗಬೇಡ್ರಿ. ಒಂದು ಪಕ್ಷ ಈ ಫ್ಯಾಕ್ಟ್ರಿಯಲ್ಲಿ ಏನಾರು ಅನಾಹುತ ಆಯಿತು ಒಂದು ಪಕ್ಷದಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ ಮತ್ತು ಜಿಲ್ಲಾ ಉಸ್ತುವಾರಿ ಸರ್ಕಾರ ಮತ್ತು ಮಂತ್ರಿಗಳು, ಶಾಸಕರು ಇವರೇ ಇದಕ್ಕೆ ಜವಾಬ್ದಾರಾಗಿರ್ತಾರೆ. ಅದಕ್ಕೆ ಆಸ್ಪದ ಕೊಡಬೇಡಿ. ನಾವಿವತ್ತು ಹೇಳ್ತಾ ಇದ್ದೀವಿ, ಕಾರ್ಮಿಕರಿಗೆ ಧೈರ್ಯ ಕೊಟ್ಟಿದ್ದೀವಿ, ಚಳವಳಿ ಮಾಡಿ. ಈ ಹಿಂದೆ ಯಾವ ರೀತಿ ಫ್ಯಾಕ್ಟ್ರಿ ನಡೀತಾ ಇತ್ತು, ಯಾವ ರೀತಿ ಕಾರ್ಮಿಕರನ್ನು ಇವತ್ತು ಪ್ರತಿ ತಿಂಗಳು ಸಕಾಲಕ್ಕೆ ಸಂಬಳ ಕೊಟ್ಟರು ಗೌರವಿಸ್ತಾ ಇದ್ದರು, ಅವರನ್ನು ಸಾಕ್ತಾಯಿದ್ರು, ಆ ಪದ್ಧತಿ ರದ್ದು ಹಾಕ್ಕೊಡ್ದು, ಬದಲಾವಣೆ ಹಾಕ್ಕೊಡ್ದು. ಒಂದು ಪಕ್ಷ ಏನಾದರೂ ಈ ಕಾರ್ಮಿಕರ ಹೋರಾಟಕ್ಕೆ ನೀವು ಕಿವಿ ಕೊಡ್ತಾ ಇದ್ದರೆ, ಮಾನ್ಯತೆ ಕೊಡ್ತಾ ಇದ್ದರೆ, ಕರ್ನಾಟಕ ರಾಜ್ಯ ರೈತ ಸಂಘ ಇದನ್ನು ಸಹಿಸುವುದಿಲ್ಲ. ಅವರ ಮುಷ್ಕರದ ಜೊತೆಗೆ ಈ ಫ್ಯಾಕ್ಟ್ರಿ ಹೆಬ್ಬಾಗಿಲಿಗೆ ನಾವು ಬಂದು ನಿಂತು ಫ್ಯಾಕ್ಟ್ರಿಗೆ ಬೀಗ ಮುದ್ರೆ ಹಾಕ್ತೀವಿ. ಅವನು ಯಾರು ಮಾಲೀಕ ಬಂದು ನಮ್ಮ ಇದನ್ನು ಇಳಿಸೋ ತನಕ ಆ ಹೋರಾಟವನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮಾಡುತ್ತೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನು ಈ ಸರ್ಕಾರಕ್ಕೆ ನಾನು ಕೊಡ್ತಾ ಇದ್ದೇನೆ. ಸರ್, ಆಶ್ವಾಸನೆ ಕೊಟ್ಟರೆ ನೀವು ಇವಾಗ DC ಹತ್ರ ಹೋಗೋಣ ಅಂತ ಹೇಳಿ DC ಹತ್ರ ಹೋಗೋ ಹತ್ತಿರ ಇಲ್ಲ ಸರ್. ನಾವು ಈ 40 ವರ್ಷದ ಸಾಧನೆ ಏನಿದೆ, ನಾವು ಯಾರಿಗೆ ಮೂಗಿ ತುಪ್ಪ ಹಚ್ಚರಲ್ಲ.
ನಾವು ಯಾರಿಗೂ ಆಶ್ವಾಸನೆ ಕೊಡಲಿಕ್ಕೆ ಇಲ್ಲಿ ಬಂದಿಲ್ಲ, ನಮಗೆ ಗೊತ್ತಿದ್ದಿಲ್ಲ. ಇದು ಜಿಲ್ಲಾ ಸಮಿತಿಯಲ್ಲಿ ಇದು ನಮ್ಮ ಯಾರು ಇವರು ತೊಗಲೇರಿಯವರು ಬಂದು ಕೇಳಿದ್ರು, ಬಂದ್ವಿ. ನಾವು ಬಂದ ಮೇಲೆ ಈ ಹೋರಾಟದ ಇತಿಹಾಸವನ್ನು ಬದಲು ಮಾಡ್ತಾ ಇದ್ದೀವಿ. ಇವರು ಕೂರ್ಲಿಕ್ಕೆ ಬಿಡ್ತಾ ಇಲ್ಲ, ಇವ್ರಿಗೆ ಕೆಲಸ ಕೊಡ್ತಾ ಇದ್ದೀವಿ, ಹೋರಾಟದ ಕೆಲಸ ಕೊಡ್ತಾ ಇದ್ದೀವಿ. ಬನ್ನಿ ಹೋಗೋಣ DC ಅವ್ರಿಗೆ ಇಂತ ಕರಿತಾ ಇದ್ದೀವಿ. ನಾವೇನು ಇವರಿಗೆ ಹೇಳ್ತೀನಿ, ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ. ನಾವೇನು ಇವ್ರಿಗೆ ಬಂದು ನಾವೇನು ಹೊಗಳಿಸ್ಕೊಂಡು ಕಾರ್ ಹತ್ತಿಲ್ಲ, ನಾವು ಹೋಗಲ್ಲ. ನಾನು ಈಗ ನಾನೇ ಮುನಿಯಪ್ಪನದ್ದು ಮಾತಾಡಿದೆ. ಈ ಚಳವಳಿಯನ್ನು ನಾವು ಎತ್ಕೊಳ್ಬೇಕು ಮುನಿಯಪ್ಪನವರೇ. ಬರೀ ಕಾರ್ಮಿಕರು ಬೇರೆ ಅಲ್ಲ, ನಮ್ಮ ಹೊಲದಲ್ಲಿ ಕೆಲಸ ಮಾಡ್ತಕ್ಕಂಥ ಕೂಲಿಕಾರ ಬೇರೆ ಅಲ್ಲ, ಇವರೆಲ್ಲರೂ ಒಂದೇ. ಎಲ್ಲರಿಗೂ ನಾವು ಕುಮ್ಮಕ್ಕ ನಿಲ್ಲಬೇಕು ಅಂತಕ್ಕಂಥ ತೀರ್ಮಾನವನ್ನು ನಾನು ಮುನಿಯಪ್ಪ ಈಗ ಮಾತಾಡಿದ್ದೀವಿ. ಈ ಹೋರಾಟ ಆರದ ಗಾಯ, ಈ ಹೋರಾಟ ಆರದ ಗಾಯ. ಈ ಹೋರಾಟದ ಬೆಂಕಿಗೆ ಅವರು ಉತ್ತರ ಕೊಟ್ಟು ಆ ಬೆಂಕಿಯನ್ನು ಆರಿಸಬಹುದೇ ವಿನಃ ಅವರು ಕಿರುಕುಳ ಕೊಟ್ಟಷ್ಟು ಹೋರಾಟದ ಬೆಂಕಿ ಎತ್ತರಕ್ಕೆ ಹೋಗುತ್ತೆ ಅಂತಕ್ಕಂಥ ಎಚ್ಚರಿಕೆಯನ್ನು ನಾನು ಇವತ್ತು ಕೊಡ್ತಾ ಇದ್ದೀನಿ. ಈಗ ಹೇಳ್ತಾ ನಾವು DC ಹತ್ರ ಹೋಗಿ 4 ದಿವಸದಿಂದ ಕುತ್ಕೊಂಡಾರ ಕರೆಂಟ್ ಅದನ್ನು ಕೇಳ್ತೀವಿ. ವಿದ್ಯುತ್ ಇಲ್ಲ ಮೊದಲೇದು. ಸೆಕೆಂಡು ಅವ್ರನ್ನ ಕರೆಸ್ರಿ ಇಲ್ಲಿಗೆ, ಯಾರನ್ನ ಈ ಮಾಲೀಕನ ಕರೆಸ್ರಿ. ನಮಗೆ ರೈತರಿಗೂ ಪೇಟು ಬಿದ್ದತ್ರಿ. ನಾವು ಯಾಕೆ ಇವತ್ತು ಕಾರ್ಮಿಕರ ಜಾಗಕ್ಕೆ ಹೋಗಿದ್ವಿ. ಅವ್ರಿಗೆ 4ನೇ ಅಪಾಯ ಆದರೆ ರೈತನಿಗೆ 12ನೇ ಅಪಾಯ ಇದೆ, ತೊಂದರೆ ಆಗಿದೆ. ನನ್ನ ಮೆಕ್ಕೆಜೋಳ ಕೇಳೋರು ಯಾರೂ ಇಲ್ಲ. ಇದುವರೆಗೆ ನಮಗೆ ಗೊತ್ತಿದ್ದಿಲ್ಲ ಇದು ಕಾರ್ಗಿಲ್ ನಿಂತಿದೆ, ನಮಗೆ ಗೊತ್ತಿದ್ದಿಲ್ಲ. ಈಗ ಗೊತ್ತಾಗ್ತಾ ಇತ್ತು, ಅಯ್ಯೋ ನಾವು ತಪ್ಪು ಮಾಡಿದ್ವಿ, ನಾವು ಎಂಟ್ರ್ ಆಗ್ಬೇಕಾಯ್ತು 2 ತಿಂಗಳಿಗಿಂತ ಮುಂಚೆ ಅಂತಕ್ಕಂಥ ಮನವರಿಕೆನ DC ಮಾತಾಡ್ತೀವಿ. ಇದೇನು ಹೊಸ್ತಲ್ಲ. ಇವಾಗೆ ಹೊಂಟ್ರ ಈಗ ಹೊಂಟ್ಬಿಟ್ಟು ನಾ ಹೇಳಿದ್ದೀನಿ ಆಗಲೇ. ಅವರು ಊಟ ಮಾಡ್ಕೊಂಡು ಹೋಗೋಣ ಅಂದರು, ಊಟ ಮಾಡ್ಕೊಂಡು ಆತ್ಮೀಯ ಕಾರ್ಗಿಲ್ ಕಂಪ್ನಿಯ ಇವತ್ತೇನು ಹಗಲು ರಾತ್ರಿ ದುಡಿತಕ್ಕಂಥ ನನ್ನ ಅಣ್ಣ ತಮ್ಮಂದಿರಿಗೆ ಅನ್ಸುತ್ತಾ, ನಮ್ಮ ಹಿರಿಯರು ಸ್ಟೇಟ್ ಲೀಡರ್ ಇಬ್ಬರು ಮಾತಾಡಿದ್ದಾರೆ. ನಾ ಚಿಕ್ಕವನು, ನಾ ಹೇಳೋದಿಷ್ಟೇ, ನಮ್ಮ ರಾಜ್ಯದ ಅಧ್ಯಕ್ಷರು DC ಅವ್ರನ್ನ ಕಾಣೋಣ ಅಂದರು. ಇವತ್ತು ಇಲ್ಲಿ ಪೊಲೀಸ್ ಸಿಬ್ಬಂದಿ ಇದೆ, ಇವರು ಮಾನ್ಯ ಜಿಲ್ಲಾಧಿಕಾರಿಗಳು ಇರ್ಬೋದು, ಇಲ್ಲೇ ಈ ತಾಲೂಕಲ್ಲಿ ದಂಡಾಧಿಕಾರಿಗಳು ತಹಸೀಲ್ದಾರಿ ಇದ್ದಾರೆ. ಅವ್ರ ಜವಾಬ್ದಾರಿ ಏನು ಅವ್ರ ಜವಾಬ್ದಾರಿ? ದಂಡಾಧಿಕಾರಿಗಳು ಇಲ್ಲಿ ಭೇಟಿ ಕೊಡಬೇಕು. ಕನಿಷ್ಠ ಇವರೇನು ಇಡೀ ಹರಿಹರ ತಾಲೂಕನ್ನ ಅಥವಾ ಈ ಕಾರ್ಗಿಲ್ ಫ್ಯಾಕ್ಟ್ರಿನ ನಮಗೆ ಭಾಗ ಕೊಡಿ ಅಂತ ತಾವು ಯಾರು ಕೂತಿದ್ದೀರಾ? ನೀವೇನು ಭಾಗ ಕೇಳಕ್ಕೆ ಕೂತಿದ್ದೀರಾ? ಒಂದು ಬೆಳಕು ಇಲ್ಲಿ ದುಡಿತಕ್ಕಂಥ ನನ್ನ ಅಣ್ಣ ತಮ್ಮಂದ್ರು ಏನು ತಾಯಂದ್ರು ಇದ್ದಾರೆ, ಮನೆಗೆ ನಮ್ಮ ಮಕ್ಕಳಿದ್ದಾರೆ, ಅವರು ಬದುಕಲಿಕ್ಕೆ ನ್ಯಾಯಯುತವಾದ ದುಡಿಮೆ ಹಕ್ಕನ್ನು ಕೇಳ್ತಾ ಇದ್ದೀರಿ, ಏನು ಭಿಕ್ಷೆ ಬೇಡ್ತಾ ಇದ್ದೀರಿ? ಅದಕ್ಕೆ ನಾನು ಹೇಳೋದು, ಈ ರಾಜ್ಯದಲ್ಲಿ ರೈತರು ಕಾರ್ಮಿಕರು ನಾವು ಒಗ್ಗಟ್ಟಾಗಿ ನಾವು ಭಿಕ್ಷೆ ಬೇಡೋದು ಬಿಡಬೇಕು. ಅಣ್ಣ 500 ಹಾಕ್ಕೊಡು, 100 ಹಾಕ್ಕೊಡು, 10 ರೂಪಾಯಿ ಹಾಕ್ಕೊಡು ಅಂತ ಎಲ್ಲಿವರೆಗೂ ನಾವು ಭಿಕ್ಷಾ ಬೇಡ ರೀತಿ ಮೌನವಾಗಿ ಕುಂತಿರ್ತೀವಿ, ನಮ್ಮನ್ನು ಇಂಥ ಕಾರ್ಗಿಲ್ ಫ್ಯಾಕ್ಟ್ರಿ ಅಂತಾರೆ ಇರ್ಬೋದು, ಇನ್ನೊಬ್ಬನ ಇರ್ಬೋದು, ಇಂಥವ್ರು ಸಾವಿರಾರು ಜನ ಈ ರಾಜ್ಯದಲ್ಲಿ ಉಟ್ಕೊಂಡಿದ್ದಾರೆ. ಇಡೀ ಈ ರಾಜ್ಯದ ಎಲ್ಲ ಸಂಪತ್ತನ್ನು ದೋಚ್ಕೊಂಡು ಹೋಗಿ ಬಂದಿದ್ದಾರೆ. ನಿಮಗೂ ನಮಗೇನು ಕೆಲಸ ಕೊಡ್ಲಿಕ್ಕೆ ಬಂದಿಲ್ಲ, ಅಥವಾ ನಮ್ಮ ಮೆಕ್ಕೆಜೋಳ ಖರೀದಿ ಮಾಡ್ಲಿಕ್ಕೆ ಬಂದಿಲ್ಲ. ನಮ್ಮನ್ನು ಮೆಕ್ಕೆಜೋಳ ಕಾರ್ಗಿಲ್ ಕಂಪ್ನಿ ಮಾತಾಡ್ತಾ ಹೇಳಿದರು, ಇವತ್ತು ಇದು ಖರೀದಿ ಮಾಡದೆ ಹೋದರೆ ಮೆಕ್ಕೆಜೋಳ ಇವತ್ತು ರೇಟ್ ಬಿದ್ದೋಗಿದೆ ಅಂತ. ಅಂದರೆ ಎಷ್ಟು ನಮಗೆ ಮೋಸ ಮಾಡ್ತಾ ಇದ್ದಾರೆ ಅಂದರೆ, ಆ ಕಾರಣ ರಾಜ್ಯದ ಅಧ್ಯಕ್ಷರ ಜೊತೆಲಿ ನಾವು ಇರ್ತೀವಿ. ನಿಮಗೆ ಲೈಟ್ ವ್ಯವಸ್ಥೆ ಆಗಬೇಕು. ನೀವೆಲ್ಲರೂ ಗಾಂಧಿ ತತ್ವದಡಿಯಲ್ಲಿ ಯಾವುದೇ ಕಾರಣಕ್ಕೆ ಹಿಂಸಾಚಾರ ಕಳಿಬಾರ್ದು. ನಿಮ್ಮ ಜೊತೆಲಿ ನಾವು ಜೈಲಿಗೆ ಬರೋಕ್ಕೆ ತಯಾರಿದ್ದೀವಿ. ನಾವು ಜೈಲಿಗೆ ಬರೋಕ್ಕೆ ನಾವು ಬೊಗಳೆ ಭಾಷಣ ಮಾಡಲಿಕ್ಕೆ ಬಂದಿಲ್ಲ, ನಿಮ್ಮ ಜೊತೆಲಿ ಇದ್ದೀವಿ. ಮಾನ್ಯ ತಹಸೀಲ್ದಾರ್ಗೆ ಹೇಳ್ತೀರಿ, ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀರಿ, ಫೋನ್ ಮುಖಾಂತರ ಪೊಲೀಸ್ನವ್ರು ಮೆಸೇಜ್ ಕಳಿಸ್ಲಿ, ಇವರಿಗೆ ಲೈಟು ಸೌರ
ಇವತ್ತನ್ನು ಕೊಡದೆ ಹೋದರೆ ನನ್ನ ಸ್ನೇಹಿತರು ಹೇಳಿದ್ರು ಬರಕರ ಹಾವು ಬಂದಿತ್ತು ಅಂತ. ಏನಾದರೂ ರಾತ್ರಿ ಯಾರಿಗಾದರೂ ಹಾವು ಚೇಳು ಕಚ್ಚಿದ್ರೆ ಸತ್ರೆ ಅದಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಲೆಗಾರರು ಅಂತ ಹೇಳ್ಬೇಕಾಗುತ್ತೆ, ಮಾನ್ಯ ತಹಸೀಲ್ದಾರ್ ಇದಕ್ಕೆ ಹೊಣೆಗಾರರು ಅಂತ ಹೇಳ್ಬೇಕಾಗುತ್ತೆ. ಹುಡುಗಾಟ ಏನ್ರಿ? ನಾವೇ ಮೋಜಕ್ಕೆ ಕೂತಿದ್ದೀವಿ ಇಲ್ಲಿ. ನಾವು ಹೇಳ್ತೀವಿ ರೈತ ಕಾರ್ಮಿಕರು ಇಡೀ ರಾಜ್ಯದಲ್ಲಿ ನಾವು ಒಗ್ಗಟ್ಟಾಗಿದ್ದೀವಿ. ಗಾಂಧಿ ತತ್ವದ ಅಡಿಯಲ್ಲಿ ಚಳವಳಿ ಮಾಡ್ತೀವಿ. ಬ್ರಿಟಿಷರನ್ನ ಹೆಂಗೆ ಒದ್ದೋಡಿಸಿದ್ವು ಭ್ರಷ್ಟ ಅಧಿಕಾರಿಗಳು ಈ ರಾಜ್ಯದ ಸಂಪತ್ತು ಒಯ್ತಕ್ಕಂಥ ಕಾರ್ಗಿಲ್ ಫ್ಯಾಕ್ಟ್ರಿ ಅಂತಲೇ ಇರ್ಬೋದು, ಯಾವನೇ ಇರ್ಬೋದು, ಅವನ್ನೇ ಈ ರಾಜ್ಯದಿಂದ ಒದ್ದೋಡಿಸ್ತೀವಿ. ನಮ್ಮ ಕಾರ್ಮಿಕರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅದು ಹೆಂಗೆ ಮಾಡ್ತೀವಿ ಮಗ? ಈ ಫ್ಯಾಕ್ಟ್ರಿ ಮಾರಲಿಕ್ಕೆ ನಮ್ಮ ಪ್ರಾಣ ಹೋದ್ರು, ರಕ್ತ ಬೇಕಾದರೂ ಚೆಲ್ತೀವಿ, ನಮ್ಮ ನ್ಯಾಯ ಬೇಕಾದ್ರೂ ಪಡ್ಕೊಳ್ತೀವಿ ಅಂತ ನಾವೆಲ್ಲ ಘೋಷಣೆ ಕೊಡ್ಬೇಕು. ರಕ್ತವನ್ನೇ ಚೆಲ್ಲುತ್ತೇವೆ, ರಕ್ತವನ್ನೇ ಚೆಲ್ಲುತ್ತೇವೆ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಬಿಡುವುದಿಲ್ಲ, ಬಿಡುವುದಿಲ್ಲ, ಬಿಡುವುದಿಲ್ಲ. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಸುಮ್ಮನಿದ್ದರೆ ಹೋರಾಟ ಮಾಡಿದರೆ ಆ ಕಾರಣ. ಎಲ್ಲರಿಗೂ ನಮಸ್ಕಾರ. ಇವತ್ತು ಕಾರ್ಗಲ್ ಫ್ಯಾಕ್ಟ್ರಿ ನಾವು ಕಂಪ್ನಿ ಹತ್ರ ಇದ್ದೀವಿ. ಅವರಿಗೆ ಸಮಸ್ಯೆ ಏನಿದೆ ಕೇಳೋಣ ಬನ್ನಿ. ಸರ್, ಕಾರ್ಗಲ್ ಕಂಪ್ನಿ ಒಳಗೆ ನೀವು ಕೆಲಸ ಮಾಡ್ತಿದ್ದು ಯಾಕೆ ಬೀದಿ ಪಾಲಾಗಿ ಬಿಟ್ಟಿದ್ರು ಹೇಳ್ತೀವಿ ಸರ್. ಹಾಂ ಸರ್, ನಾವು ಕಾರ್ಗಿಲ್ ಕಂಪ್ನಿಯಲ್ಲಿ ಕಳೆದ 10 ವರ್ಷಗಳಿಂದ ಕೆಲಸ ಮಾಡ್ತಿದ್ದೀವಿ ಸರ್. ಈಗ ನಾವು ಕಾರ್ಗಿಲ್ ಕಾರ್ಮಿಕ ಸಂಘ ಏನು ಮಾಡ್ಕೊಂಡಿದ್ದೀವಿ ಅದರ ಉಪಾಧ್ಯಕ್ಷರಾಗಿದ್ದೀವಿ. ಬಸವರಾಜ್ ಅಂತ ನನ್ನ ಹೆಸರು. ಇಲ್ಲಿ ಏನಾಗಿದೆ ಅಂತಂದರೆ ಸರ್, ಈಗ 10 ವರ್ಷದಿಂದ ನಾವು ಪ್ರಾಜೆಕ್ಟ್ ಟೈಮಿಂದನೂ ಇಲ್ಲಿ ಕೆಲಸ ಮಾಡ್ಕೊಂಡು ಬರ್ತಿದ್ದೀವಿ. ಸೊ ಕಾರ್ಗಿಲ್ ಇರೋವರೆಗೂ ಅವ್ರಿಗೆ ಬೇಕಾದಾಗ ನಮಗೆ ತುಂಬ ಚೆನ್ನಾಗೇ ನೋಡಿಕೊಂಡ್ರು. ಇವತ್ತು ಏನಾಗಿದೆ ಪರಿಸ್ಥಿತಿ ಅಂತಂದೇಳಂದರೆ ಬೀದಿಗೆ ಬಂದು ಕುತ್ಕೊಂಡಿದ್ದೀವಿ ನಮ್ಮ ಬೇಡಿಕೆಗಳನ್ನ ಈಡೇರಿಸ್ರಿ ಅಂತ. ಆದರೆ ಯಾವೊಬ್ಬ ಅಧಿಕಾರಿನೂ ಯಾವೊಬ್ಬ ಆಡಳಿತ ಮಂಡಳಿಯವರು ಯಾವುದೇ ಮ್ಯಾನೇಜ್ಮೆಂಟ್ ಟೀಮ್ ಆಗಲಿ ನಮ್ಮ ಹತ್ರ ಇವತ್ತಿನವರೆಗೂ ಬಂದು ಮಾತಾಡಲಿಕ್ಕೆ ರೆಡಿ ಇಲ್ಲ ಸರ್. ನಮ್ಮದು ನ್ಯಾಯಯುತವಾದಂಥ ಬೇಡಿಕೆಗಳಿದ್ದಾವೆ, ಆ ಬೇಡಿಕೆಗಳಿಗೆ ಸ್ಪಂದಿಸ್ತಾ ಇಲ್ಲ. ಇವ್ರಿಗೆ ಬೇಕಾದಾಗ ಏನೆಲ್ಲ ಫೆಸಿಲಿಟಿಗಳು ಕೊಟ್ಟು ನಮಗೆ ಫಾರಿನಲ್ಲೆಲ್ಲ ಪ್ರಾಜೆಕ್ಟ್ಗಳು ಮಾಡಿಸ್ಲಿಕ್ಕೆ ಇವ್ರ ಸಲುವಾಗಿ ಕಳಿಸಿದರು. ಸೊ ಅವಾಗೆಲ್ಲ ಪ್ರಾಜೆಕ್ಟ್ಗಳನ್ನೆಲ್ಲ ಸಕ್ಸಸ್ಫುಲ್ಲಾಗಿ ನಾವು ಮಾಡ್ಕೊಂಡು ಬಂದ್ವಿ. ಅವ್ರಿಗೆ ಬೇಕಾದಾಗ ನಡೆಸ್ಕೊಳ್ಳೋ ರೀತಿ ಹೇಗಿತ್ತು ಮತ್ತು ಇವತ್ತು ನಮ್ಮನ್ನು ಬೀದಿ ತಂದು ನಿಲ್ಲಿಸಿದಾಗ ಇವ್ರು ನಡ್ಕೊತಿರೋ ರೀತಿ ಬಗ್ಗೆ ನಮಗೆ ತುಂಬ ಬೇಸರ ಇದೆ. ಆದಷ್ಟು ಇದ್ರ ಬಗ್ಗೆ ಸರ್ಕಾರನೂ ಗಮನ ಹರಿಸಿ, ಸಂಬಂಧಪಟ್ಟ ಇಲಾಖೆಗಳು ಗಮನ ಹರಿಸಿ ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತೇಳಿ ತಮ್ಮ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ ಸರ್. ಎಷ್ಟು ದಿವಸದಿಂದ ಮಾಡಾಗುತ್ತೆ ಸರ್? ಸರ್, ನಮ್ಮದು ಫೆಬ್ರವರಿ 6ನೇ ತಾರೀಕಿಂದ ನಮ್ಮದು ಸ್ಟಾರ್ಟ್ ಆಗಿದೆ ಸರ್. ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇದ್ದೀವಿ. ನಾವು ಅದನ್ನ ಕಾನೂನು ಕಟ್ಟಳೆಗಳು ಏನಿದ್ದಾವೆ, ಕಾನೂನು ನಿಯಮಗಳು ಏನಿದ್ದಾವೆ, ಎಲ್ಲ ನಿಯಮಗಳನ್ನು ಪಾಲಿಸಿ ನಾವು 6ನೇ ತಾರೀಕಿಂದ ಮುಷ್ಕರವನ್ನು ಸ್ಟಾರ್ಟ್ ಮಾಡಿದ್ದೀವಿ. ಇದನ್ನು ಆಡಳಿತ ಮಂಡಳಿಯವರಿಗೂ ಸಹಿತ 14 ದಿನ ಮುಂಚಿತನೇ ತಿಳಿಸ್ಬಿಟ್ಟು ನಾವು ಈಗ ಪ್ರೊಡಕ್ಷನ್ ಇಲ್ಲ ಸರ್, ಪ್ರೊಡಕ್ಷನ್ ಇಲ್ಲ ಅಂತ ಅಂದ್ರೂ ನಾವು 14 ದಿನ ಮುಂಚೆನೇ ತಿಳಿಸಿ ನಾವು ಮುಷ್ಕರಕ್ಕೆ ಕೂತಿದ್ವಿ. ಆದಾಗ್ಯೂ ಕೂಡ ಸ್ವಲ್ಪ ಕಾನೂನು ಒತ್ತಡಗಳು ಮತ್ತು ರಾಜಕೀಯ ಒತ್ತಡಗಳನ್ನ ಮ್ಯಾನೇಜ್ಮೆಂಟ್ನವರು ತರ್ತಿದ್ದಾರೆ. ಆದರೂ ನಾವು ಯಾವುದಕ್ಕೂ ಜಗ್ಗಲ್ಲ, ಬಗ್ಗಲ್ಲ. ನಮ್ಮ ಹೋರಾಟ ಹಿಂಗೆ ಮುಂದುವರಿತಾ ಇರುತ್ತೆ. ನಮ್ಮ ನ್ಯಾಯಯುತ ಬೇಡಿಕೆಗಳು ಏನಿದ್ದಾವೆ ನಮ್ಮದು ಕಾರ್ಮಿಕ ಇಲಾಖೆ ಪ್ರಾಧಿಕಾರದ ಮುಂದೆ ಇದು ಯಾವುದು ಕಲಬುರಗಿ ಮತ್ತು DLC ಅವರ ಕಚೇರಿಯಲ್ಲಿ ನಮ್ಮ ಕೆಲವು ಬೇಡಿಕೆಗಳು ಮತ್ತು ಕೆಲವು ಕೇಸ್ಗಳು ನಡೀತಿದ್ದಾವೆ ಸರ್. ಅದೆಲ್ಲ ಸುಖಾಂತ್ಯ ಕಾಣಬೇಕಂತಂದೇಳಂದರೆ ಕಾರ್ಗಿಲ್ಲು ಈ ಮಾರಾಟ ಪ್ರಕ್ರಿಯೆಯನ್ನು ಇವತ್ತು ಸಿದ್ಧಿ ಅನ್ನೋ ಕಂಪ್ನಿಗೆ ಮಾರಿಬಿಟ್ಟಿದ್ದಾರೆ ಸರ್. ಅದನ್ನೆಲ್ಲ ಮಾರಾಟ ಪ್ರಕ್ರಿಯೆನ ನಿಲ್ಲಿಸ್ಬೇಕು ಸರ್. ನಿಮಗೇನಾದ್ರು ತಿಳಿಸಿದಾರ ಬಂದ್ ಮಾಡಾಕತ್ತೀವಿ ಅಂತ ಹೇಳಿ ಏನಾದ್ರು ತಿಳಿಸಿದಾರ? ಇಲ್ಲ ಸರ್, ಈ ನಡುವೆ ಈಗ 4 ತಿಂಗಳಿಂದನೂ ಇವರು ಪ್ರೊಡಕ್ಷನ್ ನಿಲ್ಲಿಸಿದಾಗ ನಾವು ಕೇಳ್ತಾ ಇದ್ವಿ, ಏನು ಸರ್ ಇದು ಪ್ರೊಡಕ್ಷನ್ ಏಕಾಏಕಿ ನಿಲ್ಲಿಸಿದ್ದೀರಾ, ಏನು ಕಾರಣ ಇದಕ್ಕೆ ಅಂತ ಕೇಳಿದಾಗ, ಇಲ್ಲ ನಮಗೆ ಬಿಸ್ನೆಸ್ ರೀಸನ್ಸಿಂದ ನಾವು ನಿಲ್ಲಿಸಿದ್ದೀವಿ, ನಿಮಗೇನು ತೊಂದರೆ ಇಲ್ಲ, ಮತ್ತೆ ನಾವು ಸ್ಟಾರ್ಟ್ ಮಾಡ್ತೀವಿ, ನಾವು ಇದು ಮೆಕ್ಕೆಜೋಳ ಖರೀದಿ ಮಾಡಿ ಇಟ್ಟಿದ್ದೀವಿ ಅಂತ ಎಲ್ಲ ಸುಳ್ಳು ಹೇಳಿ ಇವತ್ತು ಮೆಕ್ಕೆಜೋಳ ಖರೀದಿನೇ ಇಲ್ಲ ಸರ್. 10 ಲಕ್ಷ ಟನ್ ಮೆಕ್ಕೆಜೋಳನ ನಾವು ಖರೀದಿ ಮಾಡ್ತಾ ಇದ್ವಿ. ನಮ್ಮದು ಎಕ್ಸ್ಪೋರ್ಟು ಇದನ್ನು ಮಾಡ್ತಾ ಇದ್ವಿ ನಾವು. ಮತ್ತು ಇಲ್ಲಿ ಪ್ರೊಡಕ್ಷನಿಗೂ 3 ಲಕ್ಷ ಟನ್ ಯೂಸ್ ಮಾಡ್ತಿದ್ವಿ, ಉಳಿದಿದ್ದೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾಯಿದ್ವಿ. ಅದೆಲ್ಲ ನಿಂತಿರೋದಕ್ಕೆ ಇವತ್ತು ರೈತರದ್ದು ಬೆಳೆ ಆಗಲಿ ಎಲ್ಲದು ತುಂಬ ಕಮ್ಮಿ ಆಗಿದೆ ಸರ್.
ಸರ್ ನಿಮ್ಮ ಅವ್ರಿಗೆ ಹೋರಾಟ ಸಿಗ್ತಕ್ಕಂಥ ಬೆಲೆ ದಿನಾಗ ಅಷ್ಟೇನಾ ರಾತ್ರಿನೇ ಇರ್ತಾವ? ಅಹೋರಾತ್ರಿ ಅನಿರ್ದಿಷ್ಟ ಅವಧಿ ಮುಷ್ಕರ ಸರ್ ಇದು. ಹಗಲು ರಾತ್ರಿ ಕೂಡ ಇಲ್ಲೇ ಇದ್ಬಿಟ್ಟು ಮಾಡ್ತಾ ಇದ್ವಿ ನಾವು. ಸರ್ ಭಾಳ ಜನ ನಿಮಗೆ ಬೆಂಬಲ ಕೊಟ್ಟಕ್ಕೆ ಬಂದಿದ್ರು. ಹೌದು ಸರ್. ಅವರು ಹೇಳಿದಾರ ರಾತ್ರಿ ಕರೆಂಟ್ ಹೆಂಗಿದೆ ಅಂತ ಹೇಳಿ, ಕರೆಂಟಿಂದ ನೀರಿನ ವ್ಯವಸ್ಥೆ ಏನೋ ಮಾಡಿಕೊಟ್ರ? ಇಲ್ಲ ಸರ್, ಅಂದರೆ ಇಲ್ಲಿ ಪರಿಸ್ಥಿತಿ ಹೆಂಗಿದೆ ಅಂತ ಅಂದರೆ, ಒಬ್ಬ ಕಂಪ್ನಿಯ ಕಾರ್ಮಿಕರು ಇಲ್ಲಿ ಇವತ್ತು ಸಮಸ್ಯೆ ಏನೇ ಇರಲಿ 16 ವರ್ಷಗಳಿಂದ ನಾವು ದುಡ್ದಿದ್ದೀವಿ ಕಂಪ್ನಿಗೋಸ್ಕರ. ಸಮಸ್ಯೆ ಏನೇ ಇದ್ರೂ ಕೂಡ ಆಮೇಲೆ ನೋಡೋಣ, ಅವರಿಗೆ ಏನು ಬೇಸಿಕ್ ಫೆಸಿಲಿಟೀಸ್ ನಾವು ಕೊಡಬೇಕು ಅದನ್ನು ಕೊಡೋಣ ಅನ್ನೋ ಒಂದು ಕನಿಷ್ಠ ಸೌಜನ್ಯನೂ ನಮ್ಮ ಮ್ಯಾನೇಜ್ಮೆಂಟ್ ತೋರಿಸ್ಲಿಲ್ಲ. ಅದಕ್ಕೆ ನಮ್ಮ ಧಿಕ್ಕಾರ ಇದೆ. ಆದರೆ ಇವತ್ತು ಅವ್ರು ಏನೇ ತೊಂದರೆ ಕೊಡಲಿ, ಏನೇ ಒಂದು ಷಡ್ಯಂತ್ರ ಮಾಡಲಿ, ಅದು ಯಾವುದಕ್ಕೂ ನಾವು ಇಲ್ಲಿರೋ ಕಾರ್ಮಿಕರು ಯಾವುದಕ್ಕೂ ಜಗ್ಗಲ್ಲ ಬಗ್ಗಲ್ಲ. ನಮ್ಮ ನ್ಯಾಯಯುತವಾದ ಬೇಡಿಕೆಗಳು ಈಡೇರೋವರೆಗೂ ನಮ್ಮದು ಅನಿರ್ದಿಷ್ಟಾವಧಿವರೆಗೆ ಎಷ್ಟೇ ತಿಂಗಳಾಗಲಿ ವರ್ಷ ಆಗಲಿ ನಾವು ಈ ಹೋರಾಟ ಮುಂದುವರಿಸ್ತೀವಿ ಸರ್. ಸರ್ ನೀವು ಪೆಂಡಲ್ ಹಾಕಿದ್ದೀರಿ, ಪಕ್ಕದಾಗೆ ಒಂದು ರೂಮ್ ಇದೆ, ಅಲ್ಲಿ ಕರೆಂಟಿನ ವ್ಯವಸ್ಥೆ ಲೈಟಿಂಗ್ ಎಲ್ಲ ಇದೆ, ಅವ್ರು ಕೊಡ್ಬೋದಿತ್ತಲ್ಲ? ಯಾವುದನ್ನು ಕೊಟ್ಟಿಲ್ಲ ಸರ್. ಆ್ಯಕ್ಚುಲಿ ಸ್ಟ್ರೈಕ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಬ್ಬರು ನಮ್ಮ ಕಾರ್ಮಿಕ ಅಧಿಕಾರಿಯವರು ಬಂದು, ನಾವೇನು ಕೇಳಿರಲಿಲ್ಲ ಸರ್, ಕಾರ್ಮಿಕ ಅಧಿಕಾರಿಯವರು ಬಂದು ನಮ್ಮದು ಮತ್ತು ಮ್ಯಾನೇಜ್ಮೆಂಟ್ ಅವ್ರ ಜೊತೆ ಪೂರ್ವಭಾವಿ ಸಭೆ ಅಂತೇಳಿ ಮಾಡಿ, ಅದರಲ್ಲಿ ಬೇಸಿಕ್ ಫೆಸಿಲಿಟೀಸ್ ಕಾರ್ಮಿಕರಿಗೆ ನೀವು ಏನು ಕೊಡಬೇಕು, ಈ ಒಂದು ಸ್ಟ್ರೈಕಲ್ಲಿ ಕೂತಿದ್ರು ಕೂಡ ಅವ್ರಿಗೆ ಏನು ಫೆಸಿಲಿಟಿ ಕೊಡಬೇಕು ನೀವು ಕೊಡಲೇಬೇಕಾಗತ್ತೆ ಅಂತೇಳಿ ಅದನ್ನು ಮುಚ್ಚಳಿಕೆಯಲ್ಲಿ ಬರೆದು ಎಲ್ಲ ಮ್ಯಾನೇಜ್ಮೆಂಟು ಅವರು ಒಪ್ಕೊಂಡ್ರು ಸಹಿತ ಕೊಟ್ಟಿಲ್ಲ. ಕರೆಂಟ್ ಅದ ಕೊಡ್ರಿ ಅಂತ ಹೇಳಿ ನೀವು ಕೇಳಿದ್ರ ಅಂತ ನನ್ನ ಪ್ರಶ್ನೆ. ಅಲ್ಲ ಸರ್, ಅದು ಮೂಲಭೂತ ಇದು ನಮಗೆ ಏನು ಫೆಸಿಲಿಟೀಸಲ್ಲಿ ಅದು ಬಂದೇ ಬರ್ತದೆ ಸರ್. ಈಗ ನೀರು, ಶೌಚಾಲಯ ಮತ್ತು ಈ ಕರೆಂಟಿನ ವ್ಯವಸ್ಥೆ ಅದೆಲ್ಲ ಬಂದೇ ಬರ್ತದೆ ಸರ್. ಯಾಕೆಂದರೆ ಕತ್ಲೆಯಲ್ಲಿ ಏನೋ ಒಂದು ಹಾವು ಚೇಳು ಏನೋ ಬಂದ್ರೂ ಸಹಿತ ಯಾರಿಗಾರ ಜೀವಹಾನಿ ಆದರೆ ಯಾರು ಹೊಣೆ ಸರ್ ಅದಕ್ಕೆ? ಅದನ್ನು ಮ್ಯಾನೇಜ್ಮೆಂಟ್ನವರು ಅರ್ಥ ಮಾಡ್ಕೋಬೇಕಿತ್ತು. ಹೌದು ಸರ್, ನಿನ್ನೆ ರಾತ್ರಿ ಒಂದು ಹಾವು ಬಂದಿತ್ತು. ಸೊ ಅದು ನಾವು ಅಚಾನಕ್ಕಾಗಿ ನಮ್ಮ ಕಾರ್ಮಿಕರೊಬ್ಬರು ನೋಡಿದ್ರು ಸರಿ ಹೋಯ್ತು, ಇಲ್ಲಾಂದರೆ ಜೀವಹಾನಿ ಸಂಭವಿಸ್ತಕ್ಕಂಥ ಪರಿಸ್ಥಿತಿ ಇತ್ತು. ಆದಾಗ್ಯೂ ಕೂಡ ಮ್ಯಾನೇಜ್ಮೆಂಟು ಇದಕ್ಕೂ ಆಗಲಿ ಯಾವುದಕ್ಕೂ ಆಗಲಿ ಗಮನ ಹರಿಸ್ತಿಲ್ಲ. ನಮ್ಮ ಹೋರಾಟ ಇರೋದಿಷ್ಟೇ, ನಾವು ಕತ್ಲೆಲ್ಲೇ ಕೂರ್ತೀವಿ ಸರ್, ತೊಂದರೆ ಇಲ್ಲ, ಕತ್ಲೆಲ್ಲೇ ಕೂರ್ತೀವಿ. ಅವ್ರು ಏನೋ ಷಡ್ಯಂತ್ರ ಮಾಡ್ತಾರೋ ಮಾಡಲಿ, ಆದರೆ ನಮ್ಮ ನಿಲುವಿಷ್ಟೇ, ನಮ್ಮ ಬೇಡಿಕೆಗಳು ಈಡೇರಬೇಕು. ಇಂಥ ಒಂದು ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನು ಕಂಪ್ನಿಗಳಿದ್ದಾವೆ, ಈ ಕಂಪ್ನಿಗಳು ಉಳಿಬೇಕು. ಇವರು ಯಾವುದೋ ಷಡ್ಯಂತ್ರಕ್ಕೆ ಬಲಿಯಾಗಿ ಇದನ್ನ ಮಾರ್ಕೊಂಡು ಹೋದರೆ ಅವ್ನು ನಡೆಸ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ಹಾಗಾಗಿ ಕಾರ್ಗಿಲ್ಲೇ ರನ್ ಆಗಬೇಕು, ಕಾರ್ಗಿಲ್ಲಲ್ಲೇ ನಾವು ಮುಂದುವರಿಬೇಕು ಅನ್ನೋದು ನಮ್ಮ ಆಗ್ರಹ. ಸೊ ಇನ್ನೂ ಮುಂದೆ ಹೋರಾಟ ನೀವು ನಡೀತೈತೆ? ಹಾಂ, ಇದು ನಮ್ಮದು ನ್ಯಾಯ ಸಿಗೋವರೆಗೂ ಹೋರಾಟ ನಡೆಯುತ್ತೆ ಸರ್. ಯಾವುದೇ ಒತ್ತಡಕ್ಕೂ ನಾವು ಮಣಿಯೋದಿಲ್ಲ, ಅದು ಏನು ಮಾಡ್ತಾರೋ ಮಾಡಲಿ, ಯಾವ ಒತ್ತಡ ತಂದ್ರೂ ನಾವು ಇಲ್ಲಿಂದ ಜಗ್ಗಲ್ಲ ಕುಗ್ಗಲ್ಲ ಸರ್. ಬೇರೆ ಕಡೆನೂ ಕೆಲಸ ನೀವು ಹೋಗ್ಬೋದಲ್ಲ? ಇಲ್ಲ ಸರ್, ಏನಾಗಿದೆ ಅಂತ ಅಂದರೆ, ಈಗ 16 ವರ್ಷಗಳಿಂದ ನಾವು ಇಲ್ಲಿ ಕೆಲಸ ಮಾಡಿ ನಮ್ಮ ಜೀವನದ ಅರ್ಧ ಒಂದು ಏಜನ್ನು ಇಲ್ಲಿ ಕಳೆದಿದ್ದೀವಿ. ಆಮೇಲೆ ಇಲ್ಲೇನಾಗಿದೆ ಅಂತ ಅಂದರೆ, ಇಲ್ಲಿ ಇಷ್ಟು ವರ್ಷ ನಾವು ಕೆಲಸ ಮಾಡಿದ್ರು ಸರಿಯಾಗಿ ಬೇರೆ ಕಂಪ್ನಿಗಳಲ್ಲಿ ಸಿಗ್ತಕ್ಕಂಥ ವೇತನ ಆಗಲಿ ಅಥವಾ ಪ್ರಮೋಷನ್ ಕಾಲಕ್ಕೆ ಪ್ರಮೋಷನ್ಗಳಾಗಲಿ ಯಾವುದು ಸಿಕ್ಕಿಲ್ಲ. ಸೊ ಈಗ 10 ವರ್ಷ ಒಂದೇ ಪೊಸಿಷನಲ್ಲಿ ಒಂದೇ ಒಂದು ಇದು ಪ್ರಮೋಷನ್ ಇಲ್ದಂಗೆ ಇದ್ದೀವಿ ಅಂತಂದು ಹೇಳಿದ್ರೆ ಬೇರೆ ಕಂಪ್ನಿಯನ್ನು ತಗೊಳಕ್ಕೆ ಥಿಂಕ್ ಮಾಡ್ತಾನೆ. ಸೊ ಆ ಪರಿಸ್ಥಿತಿ ಇದೆ. 10 ವರ್ಷ ದುಡಿಸ್ಕೊಂಡ್ರೂ ನಮಗೆ ನ್ಯಾಯಯುತವಾಗಿ ಏನೇನು ಪ್ರಮೋಷನ್ನು ಮತ್ತು ಒಳ್ಳೆ ಸ್ಯಾಲ್ರಿಗಳು ಏನು ಬರಬೇಕಾಗಿತ್ತು ಅದು ಯಾವುದು ಬಂದಿಲ್ಲ. ಇವತ್ತೂ ಕೂಡ ಈ ಥರ ಅನ್ಯಾಯ ಮಾಡಿ ಇನ್ನೊಬ್ಬನಿಗೆ ಕೊಟ್ಟು ಹೋದರೆ ಅವನು ನಮ್ಮನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಅನ್ನೋ ಭರವಸೆ ಇಲ್ಲ. ಹಾಗಾಗಿ ಈ ಕಾರ್ಗಿಲ್ಲೇ ರನ್ ಆಗಬೇಕು. ಇದಕ್ಕೇನು ಇವ್ರು ಏನು ಲಾಸು ಏನು ಅಂತ ಹೇಳ್ತಿದ್ದಾರಲ್ಲ, ಇದಕ್ಕೆ ಪೂರಕವಾಗಿ ನಮ್ಮಿಂದ ಏನು ಸಹಕಾರ ಬೇಕು, ಹಗಲು ರಾತ್ರಿ ಶ್ರಮಪಟ್ಟು ದುಡಿಬೇಕಾ, ನಾವು ರೆಡಿ ಇದ್ದೀವಿ, ದುಡಿತೀವಿ, ದುಡ್ಡು ತೋರಿಸ್ತೀವಿ, ಲಾಭದಲ್ಲಿ ತೊಗೊಂಬರಲಿ ಕಂಪ್ನಿನ, ಆಮೇಲೆ ನಮಗೆ ಫೆಸಿಲಿಟಿ ಮಾಡಲಿ, ತೊಂದರೆ ಇಲ್ಲ. ನಮ್ಮ ಆಗ್ರಹ ಇರೋದಷ್ಟೇ, ಯಾರಿಗೂ ಮಾರಂಗಿಲ್ಲ, ಕಾರ್ಗಿಲ್ಲೇ ಕಂಟಿನ್ಯೂ ಆಗ್ಬೇಕು ಸರ್. ಮತ್ತೆ ಏನೋ ಕರೆದ್ರೆ ನೀವು ಹೋಗ್ತೀರಾ ಫ್ಯಾಕ್ಟ್ರಿಗೆ? ಕಾರ್ಗಿಲ್ಲೇ ಕಂಟಿನ್ಯೂ ಆದರೆ ಖಂಡಿತವಾಗಿ ನಾವೆಲ್ಲರೂ ಅಲ್ಲೇ ವರ್ಕ್ ಮಾಡ್ತೀವಿ ಸರ್. ಭಾಳ ಜನ ಬೆಳಗ್ಗಿಂದ ಬಂದಿದ್ರು ಗೆಸ್ಟ್, ಬೆಂಬಲ ಕೊಡೋಕ್ಕೆ, ಅವ್ರಿಗೆ ಏನು ಹೇಳ್ತೀವಿ ಸರ್? ಹೌದು ಸರ್, ಸುಮಾರು ಸಂಘಟನೆಗಳು ಮತ್ತು ನಮ್ಮ ಸುತ್ತಮುತ್ತಲಿನ ರೈತ ಮುಖಂಡರು ಮತ್ತು ಎಲ್ಲರೂ ಬಂದು ಸಹಕಾರ ಕೊಡ್ತೀವಿ ಅಂತ ತುಂಬ ಸಹಕಾರ ಮಾಡ್ತಾ ಇದ್ದಾರೆ. ಆದರೆ ನಾವು ಈಗ ಸದ್ಯಕ್ಕೆ ಶಾಂತಿಯುತವಾಗಿ ನಮ್ಮ ಮುಷ್ಕರ ಇರ್ತದೆ ಸರ್. ಮುಂದಿನ ಹಂತಗಳಲ್ಲಿ ಹಂತವಾಗಿ ಇದು ಉಗ್ರ ರೂಪನೂ ತಾಳ್ಬೋದು. ಅವತ್ತು ಕೈ ಮೀರಿ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದ ಮೇಲೆ ಕಂಪ್ನಿಯವರು ಥಿಂಕ್ ಮಾಡೋದಕ್ಕಿಂತ ಇವತ್ತೇ ನಮ್ಮ ಸಮಸ್ಯೆಗೆ ಒಂದು ಸೂಕ್ತವಾದಂಥ ಪರಿಹಾರ ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ಇದು ಯಾಕೆಂದರೆ ರಾಜ್ಯಾದ್ಯಂತ ಉಗ್ರವಾದ ಹೋರಾಟ ರೂಪಿಸೋರಿದ್ದೀವಿ. ಅದಕ್ಕೆ ಯಾವುದಕ್ಕೂ ಕಂಪ್ನಿ ಆಸ್ಪದ ಕೊಡ್ದಂಗೆ ಇವಾಗಲೇ ಎಲ್ಲ ಬಗೆಹರಿಸಿಕೊಟ್ರೆ ತುಂಬ ಚೆನ್ನಾಗಾಗ್ತದೆ ಸರ್. ತುಂಬ ಥ್ಯಾಂಕ್ಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಐ ಆಮ್ ವರ್ಕಿಂಗ್ ಹಿಯರ್ ಇನ್ ಕಾರ್ಗಿಲ್ ಪ್ಲಾಂಟ್ ವಿಚ್ ಇಸ್ ಲೊಕೇಟೆಡ್ ಇನ್ ದಾವಣಗೆರೆ, ಬೆಳ್ಳೂಡಿ village, Harihar Taluk. Today we are present here in order to
prevent the plant sale from which is going to happen from Kargil to Riddhi Siddhi. They have acquired our asset, and which is actually in the presence of, while employees are forcefully retrenched. ಇದೆಲ್ಲ ಬಂದಾಗಿ ನಮ್ಮದೆಲ್ಲ ಹೋರಾಟ ನಡೆದು ಈಗ 4ನೇ ದಿನಕ್ಕೆ ಕಾಲಿಟ್ಟಿದ್ದೀವಿ. ನೆಕ್ಸ್ಟ್ ಬರ್ತಕ್ಕಂಥ 4 ಲೇಬರ್ ಕೋಡ್ಗಳು ಅವು ಹೆಂಗೆ ನಮ್ಮ ಕಾರ್ಮಿಕರಿಗೆ ಯಾವ ಥರ ಹಗ್ಗಾಗಿದ್ದಾವೋ ಹಾವಾಗಿದ್ದಾವೋ ನೆಕ್ಸ್ಟ್ ಅವರಿಗೆ ಏನಾಗ್ತದೆ ಅನ್ನೋದು ಒಂದು ಸಣ್ಣ ತುಣುಕು, ಸಣ್ಣ ನಾಟಕ, ಬೀದಿ ನಾಟಕ. ಈ ನಾಟಕ ಹೆಸರು ಬಂದ್ಬಿಟ್ಟು ಮೌನ ಮುರಿಯಿರಿ ಸಂಕೋಲೆ ಕಳಿಚಿರಿ. ನಾಟಕ ಪ್ರಾರಂಭ. ಸ್ವತಂತ್ರ ಬಂದು 75 ವರ್ಷ ಆಯಿತು ಅಂತೀವಿ, ಆದರೆ ಕಾರ್ಮಿಕನಿಗೆ ಸ್ವತಂತ್ರ ಇದೆಯೇ? ಹೊಸದಾಗಿ ಬಂದಿರುವ 4 ಲೇಬರ್ ಕೋಡ್ಗಳು ಅವನ ಕುತ್ತಿಗೆಗೆ ಅಗ್ಗವಾಗಿ ಸುತ್ತಿಕೊಂಡಿವೆ. ಅವೇ 4 ಲೇಬರ್ ಕೋಡ್ಗಳು. ಹೇಯ್ ಕೇಳಿ ಇಲ್ಲಿ, ಇನ್ನು ಮುಂದೆ ಕಾಯಂ ಉದ್ಯೋಗಿ ಅನ್ನೋದನ್ನು ಮರ್ತು ಬಿಡಿ. ನೀವು ಇನ್ನು ಮುಂದೆ ನಿಶ್ಚಿತ ಉದ್ಯೋಗಿಗಳು. ಅಲ್ಲ ಸ್ವಾಮಿ, ಈಗ ಮುಂದೆ ನೀವು ನಮ್ಮನ್ನು ಯಾವಾಗ ಬೇಕಾದ್ರೆ ಅವಾಗ ಇಟ್ಕೊಂಡು ಯಾವಾಗ ಬೇಕಾದ್ರೆ ಕಳಿಸ್ಬಿಟ್ರೆ ನಾಳೆ ನಮ್ಮ ಹೆಣ್ಣರು ಮಕ್ಕಳ ಅದು ನಿನ್ನ ಚಿಂತೆ, ನನ್ನ ಚಿಂತೆ ಅಲ್ಲ. ಹೊಸ ಸೆಕ್ಷನ್ 2 ಪ್ರಕಾರ ನಿಮ್ಮನ್ನು ಯಾವಾಗ ಬೇಕಾದರೂ ಕೆಲಸದಿಂದ ತೆಗಿಬೋದು, ಯಾವಾಗಿಂದ ಆದರೂ ಒದ್ದೋಡಿಸ್ಬೋದು. ಇದು ನಮ್ಮ ಕಾಯ್ದೆ. ಸ್ವಾಮಿ, ಇದು ಅನ್ಯಾಯ ಆಗಲ್ಲ ಸ್ವಾಮಿ ನಮಗೆ? ಅನ್ಯಾಯ ನಿನ್ನ ಮುಂದೆ ನೋಡ್ಕೊ. ಅನ್ಯಾಯ ನನಗಲ್ಲ, ಇದು ಅನ್ಯಾಯ ನಿನಗೆ ಅನ್ಯಾಯ. ಈ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೇವೆ, ಬಿಡುದಿಲ್ಲ. ಮಾಡಿ ಈ ತರ ಎಲ್ಲ ಸ್ಟ್ರೈಕ್ ಮಾಡಂಗಿಲ್ಲ. ಅನ್ಯಾಯ ಆಗಿದೆ. 4 ಲೇಬರ್ ಕೋಡ್ಗಳನ್ನ ಹೊಸ ಸರ್ಕಾರ ಕಾಯ್ದೆಗಳನ್ನ ತರ್ತಾ ಇದೆ. ಆ ಕಾಯ್ದೆಗಳನ್ನ ತರಲಿಕ್ಕೆ ಕಾರ್ಮಿಕರು ಬಿಡುದಿಲ್ಲ. ಇಲ್ಲ ಈ ತರ ಇನ್ಮೇಲೆ ಸ್ಟ್ರೈಕ್ ಮಾಡಂಗಿಲ್ಲ. ಹೊಸದಾಗಿರೋ ಹೊಸ ಕಾನೂನು ಬಂದಿದೆ. ಹೊಸ ಕಾನೂನು ಪ್ರಕಾರ IR ಕೋಡ್ 2020 ಸೆಕ್ಷನ್ 62 ಪ್ರಕಾರ ನೀವು ಈ ತರ ಎಲ್ಲ ಸ್ಟ್ರೈಕ್ ಮಾಡಂಗಿಲ್ಲ. ಸ್ಟ್ರೈಕ್ ಮಾಡ್ಬೇಕಂದ್ರೆ 14 ದಿನ ಮುಂಚೆ ನೀವು ಲೆಟರ್ ಕೊಡ್ಬೇಕು, ನೋಟಿಸ್ ಕೊಡಬೇಕು. ಇದು ಯಾವಾಗಿಂದ ಬಂತು ಸ್ವಾಮಿ? ಬಂದು 1 ತಿಂಗಳಾಗಿದೆ. ನೀವು ಈ ತರ ಸ್ಟ್ರೈಕ್ ಮಾಡಂಗಿಲ್ಲ. ಈ ತರ ಸ್ಟ್ರೈಕ್ ಮಾಡಿದ್ರೆ ಇನ್ಮೇಲೆ ಏನಾದ್ರು ನಿಮ್ಮನ್ನ ಒದ್ದು ಜೈಲಿಗೆ ಹಾಕ್ತೀನಿ. ಅಷ್ಟರೊಳಗೆ ಕಂಪ್ನಿ ಬಾಗ್ಲಕೊಂಡು ಹೋಗುತ್ತೆ ಸ್ವಾಮಿ, ನಮ್ಮನ್ನೆಲ್ಲ ಬಿಟ್ಟು. 14 ದಿನದೊಳಗೆ ನಮ್ಮನ್ನೆಲ್ಲ ಟರ್ಮಿನೇಟ್ ಮಾಡ್ಬಿಟ್ರೆ ನಾವೇನ್ ಮಾಡ್ಬೇಕು? ನಾವ್ ಯಾರ ಹತ್ರ ಹೋಗಿ ಕೇಳ್ಬೇಕು? ನಮ್ಮ ಹೋರಾಟವನ್ನು ಯಾರ ಮುಂದೆ ಮಾಡ್ಬೇಕು? ನೀವೆಲ್ಲ ಇದನ್ನೆಲ್ಲ ಗೌರ್ಮೆಂಟ್ ಕೇಳ್ಬೇಕು. ಈ ತರ ಸ್ಟ್ರೈಕ್ ಮಾಡಂಗಿಲ್ಲ. ನೀವು ತರ ಸ್ಟ್ರೈಕ್ ಮಾಡಿದ್ರೆ ಇದೆಲ್ಲ ಕಾನೂನು ಬಾಹಿರವಾಗುತ್ತೆ. ನೀವು ಈ ತರ ಮಾಡಿದ್ರೆ ನಾವು ಜೈಲಿಗೆ ಹಾಕ್ತಿವಿ ಅಷ್ಟೇ. ಸೇರ್ಸೋಣ ಬನ್ನಿ. ನಾವು ಲೇಬರ್ ಹೋಗಪ್ಪ. ಇದು ನನ್ನ ರೂಲ್ಸ್, ನನ್ನ ಪರವಾದ ರೂಲ್ಸ್. ಇದು ನನ್ನ ರೂಲ್ಸ್, ಹೊಸ ರೂಲ್ಸ್. ಮೊದಲು ನನ್ನ ಕಂಪ್ನಿ ಲಾಸ್ ಆದರೆ ತೆಗೆದಾಕ್ಬೇಕಾದ್ರೆ 100 ಜನ ಇದ್ರು ನಾ ಅಧಿಕಾರಿಗಳು ಕಾಲಿಡಿಬೇಕಾಯಿತು. ಈಗ ಈ ರೂಲ್ಸ್ ಬಂದಾಗಿಂದ 300 ಜನ ಇದ್ದರು ಅವ್ರನ್ನ ಯಾವ ಬೇಕಾದರೂ ಒದ್ದೋಡಿಸೋಷ್ಟು ಕೆಪಾಸಿಟಿ ನನಗೆ ಸಿಕ್ಕಿದೆ. ತಂದು ಕೊಟ್ಟ ಈ ರೂಲ್ಸ್ಗೆ ನನ್ನ ಯಾವಾಗಲೂ ಇದು ನಮ್ಮ ರೂಲ್ಸ್, ನಮ್ಮ ಕೋಡ್. ಏನು ನಿಮ್ಮ ಪ್ರಾಬ್ಲಮ್ಸ್? ಸ್ವಾಮಿ, ನಾನು ಫುಡ್ ಡೆಲಿವರಿ ಬಾಯ್. ಆದರೆ ಸಾಮಾಜಿಕ ಭದ್ರತೆ ಕೋಡ್ 2026ರಲ್ಲಿ ನನಗೆ ಉದ್ಯೋಗ ಭದ್ರತೆ ಇಲ್ಲ ಸ್ವಾಮಿ. ನನಗೆ ಯಾವುದೇ ESI ಇಲ್ಲ, PF ಇಲ್ಲ, ಯಾವುದೇ ಗ್ರಾಚ್ಯುಟಿನ ಇಲ್ದಂಗೆ ಮಾಡಿದೆ ಸ್ವಾಮಿ. ನನ್ನ ಫ್ಯಾಮಿಲಿ ಬೀದಿಗೆ ಬಂದಿದೆ ಸ್ವಾಮಿ. ದಯವಿಟ್ಟು ನೀವು ಇದನ್ನು ಮನವಿಯನ್ನು ಸ್ವೀಕರಿಸಿ ಸ್ವಾಮಿ. ನಾನು ಕಂಪ್ನಿಯಿಂದ ಬಂದಿದ್ದೇನೆ. ಕಳೆದ ಎಷ್ಟೋ ತಿಂಗಳುಗಳಿಂದ ನಮ್ಮ ಕಂಪ್ನಿಯಲ್ಲಿ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ, ಸರಿಯಾದ ಸೇಫ್ಟಿಗಳಿಲ್ಲ, ಮ್ಯಾಂಡೇಟರಿ ಬೇಕಾದ PPಗಳನ್ನು ಅವರು ಸರಿಯಾಗಿ ಕೊಡ್ತಿಲ್ಲ. ಮೊದಲು ಬಂದುಬಿಟ್ಟು ಒಂದು ಸಣ್ಣ ಮನವಿ ಕೊಟ್ಟಿದ್ರು, ನೀವು ಕಂಪ್ನಿಗೆ ಬಂದುಬಿಟ್ಟು ಕಂಪ್ನಿಯಲ್ಲಿ ಏನಿದೆ ಏನಿಲ್ಲ ಅನ್ನೋದನ್ನು ವಿಚಾರಿಸಿದ್ರಿ. ಇವಾಗ ನೀವು ಬರ್ತಾನೆ ಇಲ್ಲ. ಯಾಕೆ ಹಿಂಗೆ ಕುರುಡಾಗಿದ್ದೀರಾ? ದಯವಿಟ್ಟು ಬನ್ನಿ, ನಮ್ಮ ಕಂಪ್ನಿ ಬಗ್ಗೆ ನೋಡಿಬಿಟ್ಟು ವಿಚಾರಿಸಿ, ಏನಾದರೂ ತಿಳಿಸಿ, ನಮ್ಗೆ ಏನಾದರೂ ಸಹಾಯ ಮಾಡ್ಬೇಕು ನೀವು. ನೋ ನಾನು ಕಂಪ್ನಿ ಬರೋ ಹಾಗಿಲ್ಲ. ಕಂಪ್ನಿ ಬಂದು ವಿಜುವಲ್ ಚೆಕಿಂಗ್ ಮಾಡಂಗಿಲ್ಲ. ನಾನು ಮಾಲೀಕರು ವೆಬ್ಸೈಟಲ್ಲಿ ಎಲ್ಲ ಸರಿಯಾಗಿದೆ ಅಂತ ಹೇಳಿದ್ರೆ ಸಾಕು, ಹಾಕಿದ್ರೆ ಸಾಕು. ನಾನು ಅದನ್ನೇ ಎಲ್ಲದಕ್ಕೂ ಪರ್ಮಿಷನ್ ಮಾಡಿ ಕೊಟ್ಬಿಡ್ತೀನಿ. ಇಲ್ಲ ಬಂದಿರೋ ಹೊಸ ರೂಲ್ಸ್ ಪ್ರಕಾರ ಹಿಂಗಿದೆ. ಅನ್ಯಾಯ ಸ್ವಾಮಿ, ಕಾರ್ಮಿಕರ ಮೇಲೆ ಅನ್ಯಾಯ ಆಗ್ತಿದೆ ಸ್ವಾಮಿ, ಬಂದು ನೋಡಿ ಸ್ವಾಮಿ. ಇಲ್ಲ ಈ ಬಂದಿರೋ ರೂಲ್ಸ್ ಪ್ರಕಾರ ಏನಿದೆ ಆ ರೂಲ್ಸ್ ನೀವು ಸತ್ತರೆ ಸಾಯಿರಿ, ಬಿಟ್ಟರೆ ಬಿಡಿ. ನಾನು ನಿಮ್ಮ ಮೇಲೆ ಕೇರೆ ಮಾಡೋಂಗಿಲ್ಲ. ನಿಮ್ಮ ಮೇಲೆ ಎಂತ ಕಾನೂನು ಇದು ಈ ತರ ಹಿಂಗೆಲ್ಲ ಎಲ್ಲಾ ಸಂಘಟನೆಗಳನ್ನ ಒಂದ್ಗೂಡ್ಸೋಣ. ಬರೇ ಫೆಬ್ರವರಿ 12ಕ್ಕೆ ನಾವು ವಿಧಾನಸೌಧದ
ಮಾಲಕ, ಕಂಪ್ನಿ ಮಾಲಕ, ಇನ್ನ ಕಂಪ್ನಿ ಕಟ್ಲಿಕ್ಕೋಸ್ಕರ ನನ್ನ ರೈತನ ಭೂಮಿಯನ್ನ ಕೊಟ್ಟೆ. ನೀನು ನನ್ನ ಗ್ರಾಮದ ಜನಗಳಿಗೆ ಏನು ಕೊಟ್ಟೆ? ಕೆಲಸ ಕೊಡ್ತೀನಿ ಅಂತ ಏನು ಕೊಟ್ಟೆ ನೀನು? 10 ವರ್ಷದಿಂದ ನನ್ನನ್ನು ಹೆಂಗ್ ಬೇಕಾದಂಗೆ ಯೂಸ್ ಮಾಡ್ಕೊಂಡೆ. ಇವಾಗ ಯಾವುದೋ ಲೇಬರ್ ಕೋಡ್ ಬಂದಿದೆ ಅಂತಂದು ಹೇಗೆ ಬೇಕಾದಂಗೆ ಕೆಲಸವನ್ನು ಮಾಡಿಸ್ಕೊಂಡು ಮತ್ತೆ ಹೇಗೆ ಬೇಕಾದಂಗೆ ಮನೆ ಕಳಿಸ್ತಿದ್ಯಾ. ನಾವು ಈ ಒಂದು ಅನ್ಯಾಯದ ವಿರುದ್ಧ ನಮ್ಮ ಹೋರಾಟ ಇದ್ದೇ ಇರುತ್ತೆ, ಬಿಡುವುದಿಲ್ಲ. ಯೌವನವನ್ನೇ ಸವಿಸಿದ್ದೇವೆ ಸ್ವಾಮಿ ನಿಮಗೋಸ್ಕರ. ನಮ್ಮ ಮುಪ್ಪಿನ ವಯಸ್ಸಲ್ಲಿ ಈ ತರ ಮಾಡಿದ್ರೆ ಹೆಂಗೆ ಸ್ವಾಮಿ? ಎಲ್ಲರನ್ನು ಬೀದಿಗೆ ತಂದು ಬಿಟ್ರಲ್ಲ ಸ್ವಾಮಿ ನೀವು. ನಾವೆಲ್ಲ ಹೋರಾಡ್ತೀವಿ ನಾವು. ಫೆಬ್ರವರಿ ಹೋರಾಟ ಮಾಡ್ತೀವಿ ಸ್ವಾಮಿ. ಹೋರಾಟ ಮಾಡಿ ನಿಮಗೆ ನಮ್ಮ ಈ ಒಂದು ನ್ಯಾಯಕ್ಕಾಗಿ ಹೋರಾಟ ಇದ್ದೇ ಇರ್ತದೆ. ಬೇಕೇ ಬೇಕು.